ತುಂಬ ಥ್ಯಾಂಕ್ಸ್ ಹೇಳೋದು ಚರಣ್ ರಾಜ್, ಧನುಷ್, ನಿಮ್ಮಿಬ್ಬರು ಇವತ್ತು ನೀವಿಬ್ಬರು ಹೀರೋಗಳು ಇವತ್ತಿಲ್ಲಿ. ಅದ್ರ ಜೊತೆಗೆ ತುಂಬ ಏನಂದರೆ ಇವತ್ತು ನಮ್ಮ ಎಲ್ಲ ಸಿನಿಮಾಗಳನ್ನ ತೊಗೊಂಡು ಗ್ರ್ಯಾಂಡಾಗಿ ರಿಲೀಸ್ ಮಾಡಿ ಒಳ್ಳೆಯ ಹೆಸರು ಸಂಪಾದನೆ ಮಾಡ್ತಿರುವಂಥ KVN ಸಂಸ್ಥೆ ಸುಪ್ರೀತ್ ಅವರಾಗ್ಬೋದು, KVN ಸರ್ ಆಗ್ಬೋದು, ಆ್ಯಂಡ್ ಅಗೇನ್ ಆನಂದ್ ಆಡಿಯೋ ನಮ್ಮ ಶ್ಯಾಮ್ ಅವರಾಗ್ಬೋದು. ನೀವೆಲ್ಲ ಸೇರಿದ್ದಕ್ಕೆ ಇವತ್ತೊಂದು ಒಳ್ಳೆ ಕಳೆ ಕಟ್ಟಿದೆ ಸರ್. ನಾವು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಇನ್ನೇನಿದ್ರು ಸಾಂಗ್ಸ್ ಬಗ್ಗೆ ನೀವು ಹೇಳಬೇಕು, ನಾವೇನಿಲ್ಲ, ನಮ್ದೇನಿಲ್ಲ, ಕೆಲಸ ಮುಗಿದಿದೆ. ನೀವೆಲ್ಲ ಪ್ರಶ್ನೆ ಕೇಳಿದ್ರೆ ನಾವು ಉತ್ತರ ಕೊಡ್ತೀವಿ. ಸುಪ್ರೀತ್ ಸರ್ ಆಗ್ಬೋದು, ಶ್ಯಾಮ್ ಸರ್ ಆಗ್ಬೋದು, ಯಾರು ಬೇಕಾದ್ರೂ ಮಾತಾಡಿ. ಇನ್ನು ಮಾತಿಲ್ಲ, ಕೆಲಸ ಅಷ್ಟೇ. ಯಾಕೆಂದರೆ ನಾನು ಚರಣು ಸಿನಿಮಾನ ಹೊರಗಡೆ ತರೋ ವಿಷಯದಲ್ಲಿ ಇಬ್ಬರು ಬ್ಯುಸಿಯಾಗಿ ಹೋಗಿದ್ದೀವಿ ಒಬ್ರಿಗೊಬ್ರು. ಸೊ ಹಾಗಾಗಿ ಈ ಟೆನ್ಷನಲ್ಲಿ ನಮಗೇನು ಗೊತ್ತಾಗ್ತಿಲ್ಲ. 18ಕ್ಕೆ ಸೆಪ್ಟೆಂಬರ್ 18ಕ್ಕೆ ರಿಲೀಸ್ ಆಗ್ತಾ ಇದೆ. ನನಗೆ ನಾನು ಜಾನಪದ ಹಾಡುಗಳು ತುಂಬ ಇಷ್ಟಪಡ್ತೀನಿ ಯಾವಾಗಲೂ. ಅದರಲ್ಲಿ ನಮ್ಮ ಧನುಷ್ ತಂಡ, ತಮ್ಮಡಪ್ಪನವರು ಏನವರ ಟೀಮ್ ಇದೆ ಅವರಾಗ್ಬೋದು, ನಮ್ಮ ಮಲೆ ಮಹದೇಶ್ವರ ಬೆಟ್ಟ ತಪ್ಪಲಲ್ಲಿರುವಂತೆಲ್ಲ ಮಾದಪ್ಪನ ಭಕ್ತರಾಗ್ಬೋದು, ಅದಾದಮೇಲೆ ಮಂಟೇಸ್ವಾಮಿ ಆಗ್ಬೋದು, ಇನ್ನೂ ಸುಮಾರು ಫೋಕ್ ಸಾಂಗ್ಗಳನ್ನ ತರಬೇಕನ್ನೋ ಆಸೆ ಇದೆ ನನಗೆ. ಜೊತೆಯಲ್ಲಿ ಯಾವಾಗಲೂ ನಾನು ಇವತ್ತಿಗೆ ಹುಡುಗರಿಗೆ ಇಷ್ಟ ಆಗೋ ನನಗೆ ಒಂದು ಮ್ಯೂಸಿಕ್ನ ಅದ್ರ ಟಚ್ನ ಯಾವಾಗಲೂ ಚರಣ್ನ ಕೇಳ್ಕೊತೀನಿ. ಚರಣ್ ಆ್ಯಕ್ಚುಲಿ ಹೀರೋ ಈ ಸಾಂಗ್ಗೆ ಎಲ್ಲದಕ್ಕಿಂತ ಹೆಚ್ಚಾಗಿ. ಸೊ ಹಾಗಾಗಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಚರಣ್, ಥ್ಯಾಂಕ್ ಯು ವೆರಿ ಮಚ್. ಸರ್, ಇದು ನಾನು ಯಾವಾಗಲೂ ನಮ್ಮ ಸಿನಿಮಾಗಳು ಅಂದಾಗ ನನ್ನ ಮಣ್ಣಿನ ಕಥೆಗಳು, ನನ್ನ ಬಡತನದಲ್ಲಿ ನಾವು ನೊಂದಿರುವಂಥ, ಇವತ್ತಿಗೂ ಬಡತನ ಇರುವಂಥ ಬಡವರ ಕಥೆಗಳನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಹಂಗಾಗಿ ಬಡತನದ ನೋವಾಗ್ಬೋದು, ಯಾವಾಗಲೂ ನಾವು ಮೊದಲು ಕೇಳಿದಂಥ ಗೀತೆಗಳೆಲ್ಲ ಇವೇನೆ. ಅದು ಇವತ್ತೇನು ಹೊಸ ತಂಡ ಉಟ್ಕೊಂಡಿದೆ ಧನುಷ್ ಟೀಮ್ ಎಲ್ಲ, ಈ ಥರ ಸುಮಾರು ತಂಡಗಳು ಉಟ್ಕೊಂಡಿದೆ. ಅವರೆಲ್ಲರೂ ಮೇಲೆ ಬರಬೇಕು ಅನ್ನೋ ಆಸೆ. ಮತ್ತು ನಮ್ಮ ಸಂಸ್ಕೃತಿ ಏನು, ಜಾನಪದ ಸಂಸ್ಕೃತಿ ಏನಿದೆ, ಅದನ್ನು ನಾವು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋಗಬೇಕು. ನಮ್ಮ ಕನ್ನಡ ನಾಡಲ್ಲಿರುವಂಥ ಜಾನಪದ ಸಂಸ್ಕೃತಿನ ತುಂಬ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ಬೇಕನ್ನೋ ಆಸೆ ನಾನು ಸಣ್ಣದು ಒಂದು ಹೆಜ್ಜೆ ಇಡ್ತಾ ಇದ್ದೀನಿ. ಸೊ ಹಾಗಾಗಿ ಮುಂದೆ ಬರುವಂಥ ಎಲ್ಲ ನಿರ್ದೇಶಕರಾಗ್ಬೋದು, ಎಲ್ಲೋ ಒಂದು ಕಡೆ ಒಂದೊಂದು ಜಾನಪದ ಗೀತೆಗಳನ್ನ ಹಾಕ್ತಾ ಬಂದರೆ ಸೊ ಅವಾಗ ಅದು ಕೂಡ ನಶಿಸಿ ಹೋಗಲ್ಲ ಅನ್ನೋ ಒಂದು ಆಸೆ ನನಗಿದೆ. ಇದು ವಿನಯ್ ಅವ್ರಿಗೆ ನಿಮ್ ಸೀಮೆ ಹಾಡು ನಿಮ್ ಸೀಮೆ ಹಾಡು ಅಂದ್ರೆ ಇದರಲ್ಲಿ ಈ ಹಾಡಿನಲ್ಲಿ ನೀವು ಇರ್ತೀರ ಹೇಗೆ? ಅದೇ ತುಂಬಾ ಖುಷಿ ಆಗ್ತಿತ್ತು. ನಮ್ಮ ಸಿನಿಮಾದಲ್ಲಿ ಹಾಡಿರೋದೇ ನನ್ಗೊಂದು ಅದೃಷ್ಟ ತರ. ಸೊ ಈ ಸಾಂಗ್ ಕೇಳಿದ ತಕ್ಷಣ ಬೆಟ್ಕೋಬೇಕಂತ ಅನಿಸ್ತಾ ಇದೆ. ಆಮೇಲೆ ನಮ್ಮ ಫಸ್ಟ್ ಸ್ಕೆಡ್ಯೂಲ್ ನಾನು ಮಾಡಿದ ಸಿಟಿ ಲೈಟ್ಸ್ ಫಸ್ಟ್ ಸ್ಕೆಡ್ಯೂಲ್ ಕೂಡ ಇಲ್ಲಿಂದಾನೆ ಸ್ಟಾರ್ಟ್ ಮಾಡಿದ್ದು. ಸೊ ತುಂಬಾ ಖುಷಿ ಆಗ್ತಿದೆ ಸಾಂಗ್ ನ ಕೇಳಿ. ನಾನು ಇವಾಗ್ಲೇ ಕೇಳಿದ ಸಾಂಗ್ ನಿಮ್ ಜೊತೆನೆ ತುಂಬಾ ಖುಷಿ ಆಗ್ತಿದೆ. ಚರಣ್ ಅವರಿಗೆ ಅಂದ್ರೆ ಈ ಹಿಂದೆ ನಿಮ್ಮ ಮತ್ತೆ ವಿಜಯ್ ಸರ್ ಕಾಂಬಿನೇಷನ್ ಹಾಡುಗಳೆಲ್ಲ ಚೆನ್ನಾಗಿದೆ, ಈ ಸಿನಿಮಾ ಹಾಡುಗಳು ಚೆನ್ನಾಗಿದ್ದಾವೆ. ಈ ಹಾಡು ಇನ್ನೊಂದು ಹಂತಕ್ಕೆ ತಗೊಂಡೋಗಿದೆ. ಸೊ ಈ ಇಂಗ್ಲಿಷ್ ಲಿರಿಕ್ಸ್ ಮತ್ತೆ ಜಾನಪದ ಹಾಡು ಇದೆರಡನ್ನು ಮಿಕ್ಸ್ ಮಾಡಬೇಕು ಅಂತ ಹೇಗೆ, ಅದು ಹೆಂಗ್ ಶುರು ಆಯ್ತು? ಅಂದ್ರೆ ನನ್ನ ಅಪ್ರೋಚ್ ಏನಂತಿದ್ರೆ ಸರ್, ನಾನೊಂಥರ ಸರ್ ಮೂವಿಗೆ ಒಂಥರ ಸ್ಟೂಡೆಂಟ್ ಆಗಿ ಹೋಗ್ತೀನಿ. ಯಾಕಂದ್ರೆ ನನಗೆ ತುಂಬ ಹೊಸದು ಕಲಿಯಕ್ಕೆ ಸಿಗುತ್ತೆ. ಅಂದರೆ ಈಗ ಈ ಮೂವಿಲಿ ನಮ್ಮ ಮಹದೇಶ್ವರ ಸ್ವಾಮಿ ಅದೇ ಬೆಟ್ಟದ ಫೋಕ್ ಸಾಂಗ್ಸ್ ಸಿಕ್ತು. ಸೊ ಬಟ್ ಅದನ್ನ ಹೇಗೆ ಪ್ರೆಸೆಂಟ್ ಮಾಡೋದು, ಅಂದರೆ ನಮ್ಮ ಮೂವಿಗೆ ಅದನ್ನ ಅಲೈನ್ ಮಾಡಿ ಹೇಗೆ ಪ್ರೆಸೆಂಟ್ ಮಾಡೋದು ಅಂತ. ಸೊ ನಾನು ಸರ್ ಇಬ್ರು ಅದನ್ನ ಹೇಗೆ ಈ ಫ್ಯೂಷನ್ ಹೇಗೆ ತಗೊಂಡ್ಬರೋದು. ಸೊ ಆ ಒಂದು ಪ್ರೊಸೆಸಲ್ಲಿ ಈ ರ್ಯಾಪ್ ಯೂಸ್ ಮಾಡೋಣ, ಒಳ್ಳೆ ಆರ್ಟಿಸ್ಟ್ನ ಯೂಸ್ ಮಾಡೋಣ, ರ್ಯಾಪಲ್ಲೂ ಒಳ್ಳೆ ಲಿರಿಕ್ಸ್, ಒಳ್ಳೆ ತುಂಬ ಅರ್ಥಗರ್ಭಿತವಾಗಿರೋದನ್ನ ಏನೋ ತಗೊಂಡ್ಬರೋಣ ಅಂತ ಇದು ಸರ್ ಮತ್ತೆ ನನ್ನ ಡಿಸಿಷನ್ ಸರ್. ಬಟ್ ನಿಮ್ಮಿಬ್ಬರ ಕಾಂಬಿನೇಷನಲ್ಲಿ ಒಂದಷ್ಟು ಪೂರ್ತಿ ಸಬ್ಜೆಕ್ಟ್ ಫೈನಲೈಸ್ ಆದಮೇಲೆ ಈ ಟ್ರ್ಯಾಕ್ಗಳೆಲ್ಲ ಸ್ಟಾರ್ಟ್ ಆಗುತ್ತಾ ಹೇಗೆ ಅಂತ? ಸಾರಿ ಸರ್, ಈ ಸಬ್ಜೆಕ್ಟ್ ಪೂರ್ತಿ ಫೈನಲ್ ಆದಮೇಲೆ ಅಥವಾ ನೀವು ಡಿಸ್ಕಷನ್ ಕುಂತಾದ್ಮೇಲೆ ಇದು ಟ್ರ್ಯಾಕ್ ಹೋಗುತ್ತಾ ಅಥವಾ ಬರೀ ಸಾಂಗ್ಗಳಿಗೆ ಮಾತ್ರ ಪರ್ಟಿಕ್ಯುಲರ್ ಮಾತ್ರ ಮಾತಾಡ್ತೀರಾ? ಇಲ್ಲ ಸರ್, ಇದು ತುಂಬ ಸ್ಪಾಂಟೇನಿಯಸ್ ಆಗಿ ಆಗ್ತಾ ಇರುತ್ತೆ ಸರ್. ಅಂದರೆ ಇಂಪ್ರೊವೈಸೇಷನ್ಸ್ ಆಗ್ತಾ ಇರುತ್ತೆ. ಕೆಲವೊಂದ್ಸರಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮೇಲೆ ವರ್ಕ್ ಮಾಡಬೇಕಾದ್ರೆ ಹೊಸದಾಗಿ ಉಟ್ಕೊಳ್ಳುತ್ತೆ. ಸೊ ವೆರಿ ಸ್ಪಾಂಟೇನಿಯಸ್ ಡಿಸಿಷನ್ ಸರ್. ತುಂಬ ಇಂಪ್ರೊವೈಸ್ ಮಾಡ್ತಾ ಇರ್ತೀವಿ. ದಟ್ ಈಸ್ ಅ ಮ್ಯಾಜಿಕ್ ಅಲ್ವಾ? ಅಂದರೆ ಮ್ಯಾಜಿಕ್ ಕ್ರಿಯೇಟ್ ಇದೆ ಸರ್. ಸ್ಟೂಡೆಂಟ್ ಆಫ್ ಮ್ಯೂಸಿಕ್. ಮುನೀಶ್ ಅವ್ರಿಗೆ ಅಂದ್ರೆ ಭಯ ಇತ್ತಾ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಾ ಇದ್ದೀರಾ, ಅಪ್ಪರೇ ಡೈರೆಕ್ಟರ್,
ಅಂದ್ರೆ ಲಂಡನ್ ನಿಂದ ನೀವು ತರಬೇತಿ ಪಡೆದು ಬಂದಿದ್ರು ಸಹ ಇಲ್ಲಿನ ಒಂದು ಶೂಟಿಂಗ್ ಮತ್ತೆ ರಾ ಸ್ಟೋರಿ, ರಾ ಲೊಕೇಶನ್ಸ್ ಹೇಗಿತ್ತ ಎಕ್ಸ್ಪೀರಿಯನ್ಸ್? ಭಯ ಖಂಡಿತ ಇತ್ತು, ಬಟ್ ಆಲ್ಸೋ ಅಪ್ಪ ತುಂಬ ಕಂಫರ್ಟಬಲ್ ಆಗಿ ಮಾಡಿಸಿ ಎಲ್ಲ ಕೆಲಸ ಹೇಳ್ಕೊಟ್ರು, ಹಿಂಗೆ ಮಾಡು ಅಂತ. ಕಲ್ತ್ಕೊಂಡು ಬಂದಿರೋದು ಒಂದಾದರೆ ಇಲ್ಲಿ ಸೆಟ್ಟಿಗೆ ಬಂದು ಕಲ್ತಿರೋದು ತುಂಬ ಇದೆ. ಅಲ್ಲಿ ಏನಿದ್ರು ಕ್ಯಾರೆಕ್ಟರ್ ವರ್ಕ್ ಹೇಗೆ ಅಂತ ಹೇಳ್ಕೊಡ್ತಾರೆ, ಬಟ್ ಇಲ್ಲಿ ಬಂದಮೇಲೆ ಹಿಂದೆ ಒಂದಷ್ಟು ಕಲಿಯುವಂಥದ್ದು ಇರುತ್ತಲ್ಲ, ಸೊ ಅದು ನಂಗೆ ಎಂಟೈರ್ಲಿ ಲೊಕೇಶನ್ಸಿಂದ ಹಿಡಿದು ಪ್ರತಿಯೊಂದು ಸಹ ನಾವು ಮಾಡಿರೋ ಪ್ರತಿಯೊಂದು ದಿವಸದ ಶೂಟು ಎವ್ರಿಥಿಂಗ್ ನನಗೆ ಎಲ್ಲ ಹೊಸ ಎಕ್ಸ್ಪೀರಿಯನ್ಸಸ್. ವಿಜಯ್ ಸರ್, ಅಂದರೆ ನೀವು ಒಂದಷ್ಟು ಸಾಂಗು ಅಥವಾ ಈ ತಂಡ ಈ ಸಿಚುವೇಶನ್ ಸೂಟ್ ಆಗುತ್ತೆ ಅಂತ ಯಾವಾಗ ಗೊತ್ತಾಗುತ್ತೆ, ಹೆಂಗೆ ಡಿಸೈಡ್ ಮಾಡ್ತೀರಿ ಅಂತ? ಅದು ನಾನು ಚರಣ್ ಫಸ್ಟ್ ಇತ್ತು ಅಂತ, ಯಾಕಂದರೆ ಮ್ಯೂಸಿಕ್ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನಂದು ಗೊತ್ತೇ ಜಾನಪದ. ಇಬ್ಬರು ಮಾತಾಡ್ಕೋತೀವಿ, ಚರಣ್ ಇದನ್ನೇನ ಮಾಡೋದಲ್ವಾ ಅಂದಾಗ ಚರಣ್ ಅದು ಫುಲ್ ಫ್ಲೆಡ್ಜ್ ಆಗಿ ಆ ಮೈಂಡಿಗೆ ಬಂತಂದ್ರೆ 100% ಚರಣ್ ಬಿಡಲ್ಲ. ನನಗೆ ಚರಣ್ ಮೇಲೆ ಯಾವಾಗಲೂ ಅದೊಂದು ದೊಡ್ಡ ನಂಬಿಕೆ. ಮತ್ತು ಇದೇ ಸಿನಿಮಾಲ್ಲಿ ಇನ್ನೂ 3-4 ಸಾಂಗ್ಗಳಿದ್ದಾವೆ. ನನಗೆ ಗೊತ್ತಿರೋ ಹಾಗೆ ನಮಗೆ ನಾವೇ ಕಾಂಪಿಟೇಷನ್ ಆಗಿದ್ದೀವಿ. ಯಾಕೆಂದರೆ ಸಲಗಾಲಿ ಭೀಮಾಲಿ ತುಂಬ ಚೆನ್ನಾಗಿ ಮಾಡಿದ್ವಿ, ಎಲ್ಲ ಸಾಂಗ್ಸು ಇಟ್ಟಾಯ್ತು. ಈಗ ಚೆನ್ನಾಗಿ ಮಾಡಬೇಕು ಅಂತ ನಾವು ಹೋಗಿಲ್ಲ, ಏನು ಕೇಳ್ತಾ ಇದೆ ಸಬ್ಜೆಕ್ಟಿಗೆ ಅಂತ ಮಾತ್ರ ಹೊಡೆದಾಡಿದ್ವಿ ಮತ್ತೆ ಕೂಡ. ಸೊ ಹಂಗಾಗಿ ಇದೆಲ್ಲ ಆಚೆ ಬರ್ತಿದೆ ಅಂತ ಕಾಣುತ್ತೆ. ಈಗ ಇನ್ನೂ ಒಂದು 3-4 ಸಾಂಗ್ ಏನು ಮಾಡಿದ್ದಾರೆ, ಹಾಗೆ ತುಂಬಾ ಎಲ್ರಿಗೂ ಇಷ್ಟ ಆಗುವಂಥ ಒಂದು ದೊಡ್ಡ ಆಲ್ಬಮ್ ಆಗುತ್ತೆ. ವಿಜಯ್ ಸರ್ ನಮಸ್ತೆ. ರಂಗಭೂಮಿ ಜಾನಪದ ಮೂಲ ಕಲೆಗಳು ನಮ್ಮ ಸಂಸ್ಕೃತಿಯ ಹಿನ್ನೆಲೆಯ ನೋಟವನ್ನು ನೋಡಿದ್ರೆ, ನೀವು ನಟರಾಗಿ ಫೈಟರ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದವರು. ತುಂಬ ಜನ ಕಲಾವಿದರು ಹೇಳ್ತಾ ಇರ್ತಾರೆ, ನಮಗೆ ಸಿನಿಮಾದಲ್ಲಿ ಅವಕಾಶ ಸಿಗಬೇಕು ಅಂದರೆ ಇಂಥ ವೇದಿಕೆಗಳು ಸಿಗಬೇಕು ಅಂತ. ನಾನು ನಿರ್ದೇಶಕನಾದಾಗ ಇಂಥ ಟ್ಯಾಲೆಂಟ್ಗಳಿಗೆ ನಾನು ವೇದಿಕೆ ಆಗಬೇಕು ಅಂತ ನೀವು ಮುಂಚೆಯಿಂದನೇ ಯೋಚನೆ ಮಾಡ್ಕೊಂಡು ಬಂದಿದ್ರ ಅಂತ? ಇಲ್ಲ, ನನಗೆ ಮೊದಲು ನಾವು ಏನು ಇಲ್ಲಿ ಕಲಿಯಕ್ಕೆ ಬಂದಾಗ ಅಭಿನಯ ಅನ್ನೋದು ಬರೋದೇ ರಂಗ ತರಬೇತಿ ಇದ್ದರೆ ಮಾತ್ರ. ಅದು ನಮಗೆ ತುಂಬ ಶಕ್ತಿ ಕೊಡುತ್ತೆ ಯಾವತ್ತು. ಸೊ ಹಂಗಾಗಿ ನಾನು ಸ್ಕ್ರಿಪ್ಟ್ ಮಾಡಿದಾಗ ಸ್ವಲ್ಪ ರಂಗಭೂಮಿ ಕಲಾವಿದರಿಗೆ ಜಾಸ್ತಿ ಒತ್ತು ಕೊಡ್ತೀನಿ. ಯಾಕಂದರೆ ಅವರು ಭಯ ಇಲ್ದಿರ ಅದಕ್ಕೆ ಜೀವ ತುಂಬ್ತಾರೆ. ಸೊ ಹಂಗಾಗಿ ಅವ್ರ ಮೇಲೆ ಯಾವಾಗಿದ್ರೂ ನನಗೆ ಗೌರವ ತುಂಬ. ಯಾಕಂದರೆ ನಾನು ಕೂಡ ಒಬ್ಬ ಲರ್ನಿಂಗ್ ಆ್ಯಕ್ಟರ್. ನಾನು ಇನ್ನೂ ಕಲ್ತಿಲ್ಲ, ಪ್ರತಿದಿನ ಕಲಿತಾ ಇದ್ದೀನಿ, ಪ್ರತಿನಿತ್ಯ ಕಲಿತಾ ಇರ್ತೀನಿ. ಕಲಿಕೆಗೆ ಕೊನೆ ಅನ್ನೋದೇ ಇಲ್ಲ ಇಲ್ಲಿ. ಸರ್, ಈಗಿನ ಕ್ರಿಯೇಟರ್ಸ್ಗಳಿಗೆ ಅಂದರೆ ಡೈರೆಕ್ಟರ್ಗಳಿಗೆ ಜಂಜಿ ಕಿಡಿಸಿ ನಾವು ಏನು ಕೊಡಬೇಕು ಅನ್ನೋ ಗೊಂದಲದಲ್ಲಿ ಇರಬೇಕಾದ್ರೆ ಹಳೆ ಬೇರು ಹೊಸ ಚಿಗುರು ಅನ್ನೋ ಥರ ಜಂಜಿ ಕಿಡಿಸಿ ಯಾವ ಥರ ಬೇಕು ಬೀಟು, ನಮ್ಮ ಜನಪದ ಕಲೆಯನ್ನು ಯಾವ ರೀತಿ ಹೇಳಬೇಕು ಅನ್ನೋ ಐಡಿಯಾಸ್ಗಳಿದೆಯಲ್ಲ. ಸೊ ಇದಕ್ಕೆ ನಿಮ್ಗೆ ಯಾರು ಸಜೆಸ್ಟ್ ಮಾಡ್ತಾರೆ, ಇಲ್ಲ ನೀವು ಕೂತಾಗೆ ಬರೋವಂಥದ್ದು ಹೇಗೆ, ಅದನ್ನು ಸಿನಿಮಾಗೆ ಯಾವ ರೀತಿ ಅಳವಡಿಸ್ಕೋತೀರಿ? ಇಲ್ಲ, ನಾನು ಕರೆಕ್ಟ್, ತುಂಬ ಒಳ್ಳೆ ಪಾಯಿಂಟ್. ನಾನು ಪ್ರತಿ ಸರಿ ಈ ಹೊರಗಡೆ ನಾನು ನಿರ್ದೇಶಕ ಆದಮೇಲೆ ತುಂಬ ಜಾಸ್ತಿ ಸೊಸೈಟಿ ಸುತ್ತಾಡೋಕ್ಕೆ ಶುರು ಮಾಡಿದ್ದೀನಿ. ಎಲ್ಲೆಲ್ಲೆಲ್ಲಿ ಎಲ್ಲ ಜಾಗದಲ್ಲಿ ಸುತ್ತಾಡ್ತೀನಲ್ಲ, ಅಲ್ಲೆಲ್ಲರೂ ಇವತ್ತಿನ ಯಾರು ಜೆನ್ಸಿ ಕಿಡ್ಸ್ ಆಗ್ಬೋದು ಅಥವಾ ಮುಂದೆ ಬೆಳೆಯುವಂಥ ಮಕ್ಕಳು ಆಗ್ಬೋದು, ಅವರು ಸ್ವಲ್ಪ ಈ ಸೌಂಡ್ ಕಡೆ ಇಷ್ಟಪಡೋ ಥರ ಇದೆ. ಮತ್ತು ಆ ಸೌಂಡಲ್ಲಿ ನಾನು ಒಳ್ಳೇದೇನು ಹೇಳಕ್ಕೆ ಸಾಧ್ಯ ಅಂದರೆ, ಇದೇ ಇವಾಗ ಕೆಂಡದೋಕಳಿ ಗಂಡನ ಅನ್ನೋ ಲೈನ್ನಲ್ಲಿ ಪ್ರೇಯರ್ ಮಾಡಿದ್ರೆ, ಅಂದರೆ ಎಕ್ಸ್ಟೆಂಟ್ಗೆ ಹೋದರೆ, ಒಬ್ಬ ಪ್ರಾರ್ಥನೆ ಮಾಡೋನ ಅವನ ಎಕ್ಸ್ಟೆಂಟ್ಗೆ ಹೋದ್ರೆ ಹೆಂಗೆಲ್ಲ ಕೂಗ್ಬೋದು ದೇವ್ರನ್ನ ಅನ್ನೋ ಒಂದು ಕೂಗ್ನ ಇಂಗ್ಲೀಷ್ ಪದಗಳಲ್ಲಿ ಬರೋದ್ರ ಬಗ್ಗೆ ಹೇಳಿದ್ದೆ. ಭೀಮಾದಲ್ಲಿ ಬೆಂಗಳೂರಿನ ಒಂದು ಕುಟುಂಬ, ಅಲ್ಲಿನ ಒಂದು ಸಮಸ್ಯೆಗಳ ಬಗ್ಗೆ. ಈ ಸಿನಿಮಾದಲ್ಲಿ ಒಂದಷ್ಟು ಕಂಟೆಂಟ್ ನೋಡಿದ್ರೆ ಇಲ್ಲ, ನಗರದ ಭಾಗದ ಒಂದಷ್ಟು ಅಂದ್ರೆ ಬದುಕಟ್ಕೊಡಕ್ಕೆ ಬೆಂಗಳೂರು ಬಂದಂತ ಮನುಷ್ಯರ ಒಂದು ಕಥೆನ ಇದು ಅಂತ. 100% ನಿಜ. ಅಂದರೆ ಈಗ ನನ್ನ ಕೊನೆಯಲ್ಲಿ ಹೇಳೋಣ ಅಂದ್ಕೊಂಡೆ ಸಿನಿಮಾ ರಿಲೀಸ್ ಟೈಮಲ್ಲಿ. ತಾವು ಪ್ರಶ್ನೆ ಕೇಳಿದ್ದೀರ. ನಾನು ಈ ಕತೆ ಹುಡುಕಾಟ ಮಾಡಿದಾಗ ಸುಮಾರು ಜನ ಗಂಡ್ಮಕ್ಳು, ಸುಮಾರು ಜನ ಹೆಣ್ಮಕ್ಳು ಪ್ರಾಪರ್ ಪರಿಚಯ ಇಲ್ದಿರ ಬೆಂಗಳೂರಿಗೆ ಬಂದ್ಬಿಡ್ತಾ ಇದ್ದಾರೆ. ಆ ಪರಿಚಯ ಇಲ್ದಿರ ಬೆಂಗಳೂರಿಗೆ ಬಂದು ಮೆಜೆಸ್ಟಿಕ್ಕಲ್ಲಿ ಇಳಿದಾಗ ಅವ್ರ ಬದುಕುಗಳೇ ನಾಶನ ಆಗೋಗ್ಬಿಟ್ಟಿದೆ. ಅದರಲ್ಲಿ ಎಷ್ಟೋ ಹೆಣ್ಮಕ್ಳು ಮಿಸ್ ಆಗೋಗಿದ್ದಾರೆ. ಅವ್ರ ಪೇರೆಂಟ್ಸಿಗೆ ಸಿಕ್ಕೇ ಇಲ್ಲ ಪಾಪ ಅವರು. ಆ ಹೆಣ್ಮಕ್ಳು ಎಲ್ಲೋದ್ರು, ಏನು ಮಾಡ್ತಾ ಇದ್ದಾರೆ, ಅದೇನು ಹ್ಯೂಮನ್ ಟ್ರಾಫಿಕಿಂಗ ಅಥವಾ ಏನು ಹೆಣ್ಮಕ್ಳಿಗೆ ಯಾರೋ ಪಾಪ ಸುಮ್ಮನೆ ಪರಿಚಯ ಅಂತೇಳಿ ಕರೆಸಿ ಮೋಸ ಮಾಡೋರಿದ್ದಾರೆ. ಗಂಡು ಮಕ್ಕಳುಗಳು ಬಂದು ಅವರೆಲ್ಲೋ ಒಂದು ಕಡೆ ಗೊತ್ತಿಲ್ಲ. ನಮ್ಮ ಸಿನಿಮಾ ನಾನು ಅದನ್ನೆಲ್ಲ ತುಂಬ ಒತ್ತಿ ಬಿಡಿಸಿ ನಾನು ಹೇಳಿಲ್ಲ. ಎಷ್ಟೋ ಗಂಡು ಮಕ್ಕಳು ಮಿಸ್ ಆಗಿದ್ದಾರೆ. ಅದೇನಿಲ್ಲ, ಅದು ಕೂಡ ಆರ್ಗನ್ ಟ್ರಾಫಿಕಿಂಗ್ ಇರ್ಬೋದು. ಈ ಥರದ್ದು ಏನೇನೋ ಮಿಸ್ ಆಗ್ತಾ ಇದೆ. ಮೆಜೆಸ್ಟಿಕ್ ಅನ್ನೋದೇ ಒಂಥರ ನಮ್ಮ ಒಂದು
ಎರಡೂ ಇದೆ ಅಲ್ಲಿ, ಅದು ಹಣೆ ಬರ ಬರ್ಕೊಳ್ಳೋದು ಇದೆ, ಹಣೆ ಬರನ ಯಾರು ಇನ್ನೊಬ್ರು ಬಂದು ಕಳಿಯೋದು ಇದೆ. ಒಂದು ಕ್ಷಣ ಮಾಡಿದ್ರೆ ಮಿಸ್ ಆಗೋಗುತ್ತೆ ಲೈಫಲ್ಲಿ. ನಾನು ಯಾವಾಗಲೂ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ತಮ್ಮ ಪ್ರಶ್ನೆಗೆ ಲೋಕೇಶ್ ಅವರೇ, ಬೆಂಗಳೂರಿಗೆ ಯಾರೇ ಹೆಣ್ಮಕ್ಳು ಯಾರು ಬಂದಿಲ್ಲಿ ಇಳಿತೀರಾ, ಹೊತ್ತಲ್ಲಿ ಬಂದಲ್ಲಿ ಇಳಿದ್ಬಿಡ್ತಾರೆ. ಯಾರೋ ಪ್ರೀತಿಸೋನ್ ಕರೀತಾನೆ ಅಂತನೋ, ಮತ್ತು ಇನ್ಯಾರೋ ನಂಬಿಕೆಯವ್ನು ಕರೀತಾನೆ ಅಂತನೋ, ಆ ಬಂದ ಹೆಣ್ಮಕ್ಳು ತಮ್ಮ ತಾಯಿ ತಂದೆಗೂ ಸಿಗಲಿಲ್ಲ, ಕೊನೆಗೆ ಆಕೆಗೆ ನ್ಯಾಯನೂ ಸಿಕ್ಕಿಲ್ಲ ಬದುಕಿನಲ್ಲಿ, ಕೊನೆಗೆ ಆ ಮಗು ಎಲ್ಲೋಯ್ತು ಅಂತಾನೆ ಗೊತ್ತಿಲ್ಲ. ಎಷ್ಟು ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಇವತ್ತು ಹಂಗೆ ಇದೆ, ಸಿಕ್ಕಿಲ್ಲ. ಇದೆ ಮೆಜೆಸ್ಟಿಕ್ ಕತೆ. ಇಲ್ಲಿ ನಮ್ಮ ಸಿನಿಮಾಲಿ ಏನಾಗುತ್ತೆ ಅನ್ನೋದನ್ನ ಕುತೂಹಲ ತಾವು ಕೂಡ ನೋಡಿ ಅವತ್ತು ನನಗೆ ತಿಳಿಸ್ಬೇಕು ಮೊದಲನೇ ದಿವಸ ಅನ್ನೋ ಆಸೆ ನನಗೆ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಸರ್ ಅಂದ್ರೆ ತೆಗೆದಷ್ಟು ಕಥೆಗಳು ಸಿಗ್ತಾ ಇರುತ್ತೆ. ನೀವು ಗುಂಡ್ಲುಪೇಟೆ ಆ ಕಾಡ್ ಕಡೆ ಸಾಕಷ್ಟು ಓಡಾಡ್ತಾ ಇರ್ತೀರಿ. ಸೊ ಅಲ್ಲಿ ಒಂದು ಕಲ್ಚರ್ ನಿಮ್ಗೆ ಎಷ್ಟು ಖುಷಿ ಕೊಡ್ತು ಸರ್ ತೆಗೆದಷ್ಟು ವಿಚಾರಗಳು? ಯಾಕಂದ್ರೆ ಈ ಸಿನಿಮಾದ ಒಂದು ಫಸ್ಟ್ ಪೋಸ್ಟರ್ ನೋಡಿದಾಗ ಈ ಊರ್ಮಾರಿ ಸಂಸ್ಕೃತಿ ಆ ಥರದ ವರ್ಗದ ಬಗ್ಗೆ ಏನಾದ್ರು ದುರ್ಮುಡುಕಿ ಅದು ಅದೇ ನಮ್ಮ ಜಾನಪದ ಕಲೆಗಳನ್ನು ನಮ್ಮ ಕಥೆಗಳಲ್ಲಿ ಯಾವಾಗಲೂ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅಂದರೆ ಪ್ರತಿ ಸರಿನೂ ಒಂದು ಜಾನಪದ ಟಚ್ ಕೊಡೋಣ, ಅದನ್ನು ನಾವು ಬಿಡೋದು ಬೇಡ. ಇವತ್ತೆಲ್ಲ ನೋಡಿ, ನೀವು ಹೇಳ್ದಂಗೆ ಜೆನ್ಜಿ ಮಕ್ಕಳು ಇವತ್ತು ಫೋನಲ್ಲಿ ಎಲ್ಲವನ್ನೂ ಬೇರೆ ಬೇರೆದೆಲ್ಲ ಅಡಾಪ್ಟ್ ಮಾಡ್ಕೋತಾ ಇದ್ದಾರೆ. ನಮ್ಮದನ್ನು ಬಿಟ್ಬಿಡಬಾರ್ದು ಅನ್ನೋ ಒಂದು ಆತಂಕ ನನಗಿದೆ. ಅಂದರೆ ನಮ್ಮ ಮಕ್ಕಳಿಗೆ ಇವತ್ತು ನಾವೇನು ಕೊಡೋಕ್ಕೆ ಸಾಧ್ಯ? ನಾವು ನೋಡಿದ್ದು ಜಾನಪದ ವಿಷಯಗಳನ್ನು ಈ ಥರ ಮ್ಯೂಸಿಕಲ್ಲಿ ಕೂಡ ಅವ್ರು ಹೇಳ್ಬೋದಲ್ವಾ? ಅದನ್ನು ಮರಿಬೇಡಿ ದಯವಿಟ್ಟು ಅನ್ನೋದು. ಮೆಜೆಸ್ಟಿಕ್ನಲ್ಲಿ ನಡೆಯುವ ಈ ಕಥೆಯ ಮೂಲ ಯಾವುದು ಸರ್? ನಿಮಗೆ ಈ ಕಥೆಯ ಎಲ್ಲಿ ಹುಟ್ಟಿತು? ನೀವೇನಾದರೂ ಮೆಜೆಸ್ಟಿಕ್ಕಲ್ಲಿ ಈ ಒಂದು ಸಿನಿಮಾಗೋಸ್ಕರ ಏನಾದರೂ ಒಂದಷ್ಟು ವರ್ಕ್ ಮಾಡಿದ್ರ? ಡಿಪಾರ್ಟ್ಮೆಂಟ್ ಕಡೆಯಿಂದ ಏನಾದರೂ ಸೋರ್ಸ್? ಯಾಕಂದರೆ ಸೂರ್ಯ ಅವರು ಕೂಡ ಆರಂಭದ ದಿನಗಳಲ್ಲಿ ಈ ರೀತಿಯಾದಂಥ ಸಬ್ಜೆಕ್ಟ್ಗಳನ್ನೇ ಜಾಸ್ತಿ ತಗೊಳ್ತಾ ಇದ್ರು. ಎಸ್ಪೆಷಲಿ ಕೆಂಡ ಸಂಪಿಗೆ ಬಂದಂಥ ಸಂದರ್ಭದಲ್ಲಿ ಡಿಪಾರ್ಟ್ಮೆಂಟಿಂದ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡು ಅದನ್ನು ತೆರೆ ಮೇಲೆ ತರುವಂಥ ಕೆಲಸ ಮಾಡ್ತಿದ್ರು. ಸೊ ನೀವು ಅದೇ ರೀತಿ ಮಾಡಿದ್ದೀರಾ ಅಂತ ಇದನ್ನು? ಹೌದು, ನಾನು ತುಂಬ ಮೆಜೆಸ್ಟಿಕ್ಕಲ್ಲಿ ನನ್ನ ಟೀಮ್ ಜೊತೆ ತುಂಬ ಕತ್ಲಾದ್ಮೇಲೆ ಒಂದು 6 ಗಂಟೆ ಆದಮೇಲೆ ಕತ್ಲಾದ್ಮೇಲೆ ಹೆಂಗಿರುತ್ತೆ ಅಂತ ತುಂಬ ದಿವಸ ಓಡಾಡಿದ್ದೀನಿ. ತುಂಬ ದಿವಸ ಓಡಾಡಿ ಒಬ್ಬರೊಬ್ಬರನ್ನೇ ಗೊತ್ತಿಲ್ಲದಂಗೆ ಕರೆಸಿ ಏನು ನಡೀತಾ ಇದೆ ಇಲ್ಲಿ. ಯಾವಾಗಲೂ ಇದ್ದೇ ಇರ್ತಾರಲ್ಲ ಯಾರೋ ಒಬ್ಬರು ನಮಗೆ ಮಾಹಿತಿ ಕೊಡೋರು ಇದ್ದೇ ಇರಬೇಕು, ಇಲ್ಲಾಂದರೆ ಕಷ್ಟ ಕೆಲಸ ಮಾಡೋದು. ಸೊ ಹಾಗಾಗಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ಇದು ಸತ್ಯ ಅಂದಾಗ ಅದರೊಳಗಡೆ ಕೈ ಇಡ್ತೀನಿ ನಾನು ಪ್ರತಿ ಸರಿ ಕತೆ ಬರೆಯುವಾಗಲೂ. ಅದಕ್ಕೆ ನಾನು ಸ್ವಲ್ಪ ಸೂಕ್ಷ್ಮದಲ್ಲಿ ಕಥೆನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೆನ್ಸಿಟಿವ್ ಆಗಿರುವಂಥ ವಿಷಯಗಳನ್ನ ತೆಗಿತೀನಿ. ಯಾಕೆ ಸರ್? ಅಂದರೆ ಅದು ಗೊತ್ತಾಗಲಿ ಜನಗಳಿಗೆ ಅಂತ. ಈಗ ಅಂದರೆ ನಮಗೆಷ್ಟೋ ವಿಷಯಗಳು ತಮ್ಮ ಮಾಧ್ಯಮದ ಕೈಗೆ ಸಿಕ್ಕಿರೋವು, ಸಿಗದೇ ಇರೋವು ಕೂಡ ಇದ್ದಾವೆ. ಆ ಸಿಗದೇ ಇರೋವನ್ನ ಒಂಚೂರು ಬಿಡ್ಕೋಣ ಅನ್ನೋ ಆಸೆ ನನಗೆ ಯಾವಾಗಲೂ. ವಿನಯ್, ದುನಿಯಾ ವಿಜಯ್ ಅವರು ಯಾವಾಗ ಸಾಮಾನ್ಯವಾಗಿ ಸಿನಿಮಾಗಳನ್ನ ಮಾಡ್ತದ್ದು ಒಂದು ರಾ ಇರುವಂಥ ಕಂಟೆಂಟ್ಗಳನ್ನ ಆಯ್ಕೆ ಮಾಡ್ಕೋತಾರೆ. ಅಂದರೆ ಆ ಸಿನಿಮಾ ನೋಡುವಾಗಲೇ ಒಂದು ಖುಷಿ ಕೊಡುವಂಥದ್ದು. ಅಥವಾ ಈ ಸಿಟಿ ಲೈಟ್ ಸಬ್ಜೆಕ್ಟ್ ಆಗಿರ್ಬೋದು, ಸಲಗ ಆಗಿರ್ಬೋದು, ಭೀಮಾಗಿ ಈ ಥರ ಸಬ್ಜೆಕ್ಟ್ಗಳನ್ನ ಜಾಸ್ತಿ ಪಿಕ್ ಮಾಡ್ತಾರೆ. ಸೊ ನಿಮ್ಗೆ ಹೇಗೆ ಅನ್ಸುತ್ತೆ ಈ ಥರ ಸಬ್ಜೆಕ್ಟ್ಗಳ ಬಗ್ಗೆ ಅಂತ? ನನಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಯಾಕಂದರೆ ಅವರ ಕಥೆಗಳಲ್ಲಿ ತುಂಬ ಸತ್ಯ ಇರುತ್ತೆ. ಸೊ ನೀವು ಸತ್ಯನ ಯಾವಾಗಲೂ ನೋಡಿದಾಗ ಯಾವಾಗಲೂ ಇಷ್ಟ ಆಗೇ ಆಗುತ್ತೆ. ಸೊ ಅದರಿಂದ ನನಗೆ ತುಂಬ ಇಷ್ಟ ಆಗುತ್ತೆ. ಇನ್ನು ವಿಜಯ್ ಅವ್ರಿಗೆ ನಾವೆಲ್ಲ ಸಾಮಾನ್ಯವಾಗಿ ಆಕ್ಷನ್ ಜಾಕ್ಷನ್ ಅಂತೇಳಿ ಕರಿತೀವಿ. ಮೇಕಿಂಗ್ ವಿಡಿಯೋಗಳು ನೋಡಿದಾಗ ಆಕ್ಷನ್ಸ್ಗೆ ತುಂಬ ಇಂಪಾರ್ಟೆನ್ಸ್ ಇರ್ತಾಗುತ್ತೆ. ಬಟ್ ನೀವು ಹೇಗೆ ಈ ಒಂದು ಆಕ್ಷನ್ಸ್ ಬಗ್ಗೆ ಏನು ಹೇಳ್ತೀರಿ? ನೀವು ಹೇಗೆ ಅಡಾಪ್ಟ್ ಆದ್ರಿ ಅವರ ಒಂದು ಆಕ್ಷನ್ ಮೂಡ್ ಬಂದ್ರಿ ಅಂತ? ಅದೇ ಆಗಲೇ ಹೇಳಿದ್ನಲ್ಲ, ಅವರು ನಿಮಗೆ ಸೆಟ್ಟಲ್ಲಿ ಅಷ್ಟು ಕಂಫರ್ಟಬಲ್ ಫೀಲ್ ಮಾಡಿಸ್ತಾರೆ. ಸೊ ನಾನೇ ಅನ್ಕೊಂಡಿರ್ಲಿಲ್ಲ ಒಂದಷ್ಟು ಎಮೋಷನ್ಸ್ ನನ್ನಿಂದ ಆಚೆ ಬರುತ್ತೆ, ಈ ಥರ ಒಂದು ಆ್ಯಂಗರ್ ಆಗಿರ್ಬೋದು, ಈ ಥರ ಎಲ್ಲ ಫೈಟ್ಸಲ್ಲಿ ಆಗಿರ್ಬೋದು. ಬಟ್ ಅವರು ನನ್ನ ಅಷ್ಟು ಕಂಫರ್ಟಬಲ್ ಫೀಲ್ ಮಾಡಿಸಿದಾಗ ಅದು ಅದಾಗದೆ ತುಂಬ ಚೆನ್ನಾಗಿ ಆಚೆ ಬಂತು. ಸೊ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಇದಾಯಿತು, ಬಟ್ ಅದಾದ್ಮೇಲಿಂದ ತುಂಬ ಚೆನ್ನಾಗಿ ಬಂತು. ವಿಜಯ್ ಸರ್ ಹೇಳ್ತಾ ಇದ್ರಿ, ವಿನಯ್ ಸರ್ ನಿಮಗೂ ಕೂಡ ಅಂದರೆ ಇಬ್ಬರಿಗೆ ಕಾಡಿರುವಂಥ ಘಟನೆಗಳನ್ನು ಕೇಳೋದಾದ್ರೆ, ಅಂದರೆ ಈಗ ಹೇಳ್ತಾ ಇದ್ದಾರೆ ವಿಜಯ್ ಸರ್, ಸೊಸೈಟಿಯಲ್ಲಿ ನಡೆಯುವಂತಹ ಕೆಲವು ಘಟನಾವಳಿಗಳ ಜೊತೆಗೆ ಸತ್ಯವನ್ನು ಹುಡುಕುವಂಥ ಪ್ರಯತ್ನ ಮಾಡ್ತೀನಿ ಅಂತ. ಸೊ ಅಂತಹ ಘಟನೆಗಳು ನೀವು ಈ ಕತೆ ಮಾಡುವಾಗ ನೀವು ಕೇಳಿದಂಥದ್ದು, ಅಂದರೆ ಮೆಜೆಸ್ಟಿಕಲ್ಲಿ ನಡೆದಿರೋದಾಗಿರ್ಬೋದು, ಇನ್ಯಾವುದೋ ಲೈಫಲ್ಲಿ ನಡೆದಿರೋಂಥದ್ದು ಕನೆಕ್ಟ್ ಆಗುವಂಥ ಸಾಧ್ಯತೆಗಳಿದೆಯಾ ನೀವು ಕೇಳೋದಕ್ಕೆ ಮತ್ತು ವಿಜಯ್ ಸರ್ ಕೇಳೋದಕ್ಕೆ? ಅಂದರೆ ಹೇಳ್ತಾರಲ್ಲ, ಬ್ಯಾಂಗ್ಳೂರ್ ಅದೇ ಸಿಟಿ ಲೈಟ್ಸ್, ಅಂದರೆ ಸಿಟಿ ಲೈಟ್ಸ್ನ ಹುಡ್ಕೊಂಡು ಕರ್ನಾಟಕದಿಂದ ಎಲ್ಲ ಕಡೆಯಿಂದ ಜನ ಬೆಂಗಳೂರು ಬರ್ತಾರೆ, ಮೆಜೆಸ್ಟಿಕ್ ಬರ್ತಾರೆ. ಏನಂದ್ರೆ ಒಂದಷ್ಟು ಜನಕ್ಕೆ ಅವ್ರಿಗೆ ಏಜ್ 20 ಆಗಿರ್ಬೋದು, 40 ಆಗಿರ್ಬೋದು, ಅವ್ರು ಬೆಂಗಳೂರೇ ನೋಡಿರಲ್ಲ. ಸೊ ಬೆಂಗಳೂರು ಹೇಗಿರುತ್ತೆ ಅನ್ನೋ ಐಡಿಯಾನೇ ಇರಲ್ಲ. ಸೊ ಅಂಥವ್ರು ಬೆಂಗಳೂರಿಗೆ ಬಂದಾಗ ಅವ್ರಿಗೆ ಒಂಥರ ಬೇರೆ ಪ್ರಪಂಚಕ್ಕೆ ಬಂದಾಗ ಅನ್ಸುತ್ತೆ. ಸೊ ಅಲ್ಲಿ ಆ ಥರ ಜನರನ್ನ ನಾನು ತುಂಬಾ ಸಲ, ನಾನು ಯಾವಾಗಲೂ ಎಲ್ಲರಿಗೂ ಬೆಂಗಳೂರು ಗೊತ್ತು, ಎಲ್ಲರೂ ಬೆಂಗಳೂರು ನೋಡಿದ್ದಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಊರಿಗೆಲ್ಲ ಹೋದಾಗ ಒಂದಷ್ಟು ಜನ ಜೊತೆ ಮಾತಾಡ್ಸಿದಾಗ
ಅವರು ಬೆಂಗಳೂರು ನೋಡೇ ಇರಲ್ಲ, ಅವ್ರು ಬೆಂಗಳೂರು ಐಡಿಯಾನೇ ಇರಲ್ಲ. ಅಂಥ ಜನ ಇಲ್ಲಿ ಬಂದಾಗ ಅದು ಹೇಳೋಕ್ಕೆ ಆಗಲ್ಲ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. ಆ ಥರ ಒಂದಷ್ಟು ಎಕ್ಸ್ಪೀರಿಯನ್ಸ್ ನಮ್ಮ ಸಿನಿಮಾದಲ್ಲಿ ತೋರಿಸಿದ್ರು. ವಿಜಯ್ ಸರ್, ಅದೇ ನಿಮಗೆ ಹಂಗೆ ಕಾಡಿದ್ದಂಥದ್ದು ಮತ್ತೆ ಮೆಜೆಸ್ಟಿಕಲ್ಲಿ ನಿಮಗಾದ ಯಾವ್ದಾದ್ರು ಅನುಭವನ ಇಲ್ಲಿ ಕಟ್ಟಿಕೊಡುವಂತಹ ಪ್ರಯತ್ನ ಆಗಿದೆಯಾ? ಒಂದಿಷ್ಟು ಘಟನಾವಳಿಗಳು. ಕತೆ ಬಿಚ್ಚಡಕ್ಕಾಗಲ್ಲ, ಕ್ಷಮಿಸಿ ದಯಮಾಡಿ. ಒಂದಷ್ಟು ವಿಷಯಗಳು ನೀವು ಸಿನಿಮಾ ನೋಡಿದಾಗ 100% ಅರ್ಥ ಆಗುತ್ತೆ. ಮೋನಿಶ್ ಅಂಡ್ ವಿನಯ್ ಇಬ್ರು, ಐ ಥಿಂಕ್ ನೀವಿಬ್ರು ಹುಟ್ಟುತ್ತವರನ್ನು ಬೆಂಗಳೂರಿನಲ್ಲಿ ಇದ್ದೀರಾ. ಮೆಜೆಸ್ಟಿಕ್ ವಾತಾವರಣನ ಯಾವತ್ತಾದ್ರೂ ನೋಡಿದ್ದೀರಾ ಹತ್ರದಿಂದ? ಈ ಪಾತ್ರಕ್ಕೆ ನೀವು ಯಾವ ರೀತಿ ಪೋಟ್ರೆ ಆದ್ರಿ? ನಮ್ಮ ಆಫೀಸ್ ಇದ್ದಿದೆ ಮೆಜೆಸ್ಟಿಕ್ ಅಲ್ಲಿ. ಚಿಕ್ಕ ವಯಸ್ಸಿಂದ ಮೆಜೆಸ್ಟಿಕ್ ನೋಡ್ಕೊಂಡು ಮೆಜೆಸ್ಟಿಕ್ ತುಂಬಾ ವ್ಯತ್ಯಾಸ ಇದೆ. ಗಾಂಧಿನಗರಕ್ಕೂ ಮೆಜೆಸ್ಟಿಕ್ಗೂ ತುಂಬಾ ವ್ಯತ್ಯಾಸ ಇದೆ. ಇಲ್ಲ, ಮೆಜೆಸ್ಟಿಕ್, ಗಾಂಧಿನಗರ ಎಲ್ಲಾನು ಚಿಕ್ಕ ವಯಸ್ಸಿಂದಾನು ನೋಡ್ಕೊಂಡು ಬಂದಿದ್ದೀನಿ. ಏನೇ ಇದ್ರೇನು ನಮ್ಮ ಸಿನಿಮಾ ನೈಟ್ ಶೋಗಳೆಲ್ಲ ಆಗೋದು ಮೆಜೆಸ್ಟಿಕ್ ಅಲ್ಲ. ಸೊ ಅಂದ್ರೆ ಫುಲ್ ಡೀಪ್ ಆಗಿ ನೋಡಿಲ್ಲ, ಬಟ್ ಒಂದ್ ಹಂತದಲ್ಲಿ ನೋಡಿದ್ದೀನಿ. ಬಟ್ ವಿಜಯ್ ಸರ್ ಜೊತೆ ಇನ್ನೂ ತುಂಬಾ ಚೆನ್ನಾಗಿ ಮೆಜೆಸ್ಟಿಕ್ ನೋಡ್ತಾರೆ. ಯಾವ ರೀತಿ ಪೋಟ್ರೆ ಆದ್ರೆ ಈ ಪಾತ್ರಕ್ಕೆ? ಈ ಪಾತ್ರಕ್ಕೆ ತಯಾರಿ ಹೇಗಿತ್ತು ನಿಮ್ಗೆ? ಆಕ್ಚುಲಿ ಈ ಪಾತ್ರಕ್ಕೆ ವಿಜಯ್ ಸರ್ ಹೇಳಿ ಏನೇನ್ ಮಾಡ್ಬೇಕು, ಏನೇನ್ ಕಲಿಬೇಕು, ಏನೇನ್ ಮಾಡ್ಬೇಕು ಅಂತ ಅವ್ರು ಹೇಳಿದ್ರು, ಸುಮ್ನೆ ಬಾ ನೀನು ಎಲ್ಲ ಮಾಡಿಸ್ತೀನಿ ಅಂತ. ಮೆಜೆಸ್ಟಿಕ್ ಓಡಾಡಿದ್ದೀವಿ ಸರ್, ಬಟ್ ಈ ಸಿನಿಮಾದಿಂದ ಗಾಟ್ ದಿ ಆಪರ್ಚುನಿಟಿ. ನಮ್ಮಪ್ಪ ಎಲ್ಲೂ ಬಿಟ್ಟಿಲ್ಲ, ಎಲ್ಲ ಕಡೆ, ಎಸ್ಪೆಷಲಿ ವಾಟ್ ದೇ ಕಾಲ್, ಹೆಣ್ಮಕ್ಳು ಕೆಲವು ಕಡೆ ಹೋಗೋದಕ್ಕಾಗಲ್ಲ ಮೆಜೆಸ್ಟಿಕಲ್ಲಿ, ಅಂಥ ಕಡೆ ಎಲ್ಲ ಶೂಟಿಂಗ್ ಮಾಡಬೇಕಾದ್ರೆ ಕರ್ಕೊಂಡು ಹೋಗಿ ತೋರಿಸಿದ್ದಾರೆ. ನೀನು ನೋಡಬೇಕು, ನಿನ್ನ ಜೀವನಕ್ಕೆ ನೀನು ನೋಡಬೇಕು, ನಿನ್ಗೆ ಅರ್ಥ ಆಗುತ್ತೆ ಯಾವ ಥರ ಜೀವನ ಇದೆ, ಯಾವ ಥರ ಜೀವನಗಳು ಬೇರೆಯವ್ರ ಲೈಫ್ಸ್ ಹೇಗಿದೆ ಅಂತ. ಸೊ ನನ್ನ ಬಿಗ್ಗೆಸ್ಟ್ ಟೇಕ್ ಅವೇ ಸಿನಿಮಾಲಿ ಆ್ಯಕ್ಚುಲಿ ನಾನು ಮೆಜೆಸ್ಟಿಕಲ್ಲಿ ಯಾವ ಥರ ಜಾಗಗಳು ನೋಡ್ತೀನಿ, ಅದೇ ನಮ್ಮಪ್ಪ ಎಲ್ಲೂ ಬಿಟ್ಟಿಲ್ಲ, ಎಲ್ಲ ಕಡೆ ಕರ್ಕೊಂಡು ಹೋಗಿ ತೋರಿಸಿದ್ದಾರೆ, ಬೆಳಿಗ್ಗೆ ಆಗಲಿ ರಾತ್ರಿ ಆಗಲಿ ಥ್ರೂಔಟ್ ದ ಡೇ. ಒಂದು ಇನ್ಸಿಡೆಂಟು, ಮೋನಿಶನ ಒಂದು ಕಡೆ ಬರಕ್ಕೆ ಹೇಳಿ ಕದ್ದು ಶೂಟ್ ಮಾಡ್ತಾ ಇದ್ದೀವಿ. ಹೇಳ್ಬೋದು, ಕದ್ದು ಶೂಟ್ ಮಾಡ್ತಾ ಇದ್ದೀವಿ. ನಾನು ನಮ್ಮ ವೀರು ಅಸೋಸಿಯೇಟು ಗೊತ್ತಿಲ್ಲದೆ ನಿಂತಿದ್ದೀವಿ. ಮೋನಿಶ ಹಿಂಗೆ ನಡ್ಕೊಂಡಿದ್ದೀನಿ, ಬಂದು ನೀಟಾಗಿ ಬಂದು ಒಬ್ಬ ಮೋನಿಶನ್ ಕರ್ತ ಏನು ನಡೀತೀನಿ ಹೇಳಮ್ಮ. ಆಮೇಲೆ ಅವತ್ತು ನಾವು ಕ್ಯಾಮ್ರಾ ಹೈಡಿಂಗಲ್ಲಿದ್ದು ಶೂಟ್ ಮಾಡ್ತಾ ಇದ್ವಿ. ನನ್ನ ಪಾಡಿಗೆ ನಾನು ನಡ್ಕೊಂಡು ಬರ್ತಾ ಇದ್ದಿದ್ದು. ಐ ಥಿಂಕ್ ಆ ವಿಜುವಲ್ಸ್ ರಿಲೀಸ್ ಮಾಡಿದ್ದೇವೆ ಆಲ್ರೆಡಿ. ಒಂದು ಶಾರ್ಟ್ ಇದೆ ಮೆಜೆಸ್ಟಿಕ್ ಬಸ್ ಸ್ಟಾಪಲ್ಲಿ, ನಾನು ಇಳ್ಕೊಂಡು ಬರ್ತಾ ಇದ್ದೀನಿ. ನನ್ನ ಪಾಡಿಗೆ ನಾನು ಬರ್ತಾ ಇದ್ದೆ. ಬಟ್ ನಾವೆಲ್ಲರೂ ಕೇಳಿದ್ದೀವಿ ಹೌ ಡೇಂಜರಸ್ ಮೆಜೆಸ್ಟಿಕ್ ಕ್ಯಾನ್ ಗೆಟ್ ಅಂತ. ಅವತ್ತು ನನಗೆ ಎಕ್ಸ್ಪೀರಿಯನ್ಸ್ ಆಯಿತು. ನಾನು ಏನೂ ಮಾಡಿಲ್ಲ, ನಾನು ನಡ್ಕೊಂಡು ಬರ್ತಾ ಇದ್ದೆ. ಯಾರೋ ಒಂದು ಮಿಡಲ್ ಏಜ್ಡ್ ಒಬ್ಬರು ವ್ಯಕ್ತಿ, ಮ್ಯಾನ್ ಬಂದು ಅವ್ರೇನೋ ಹೇಳಿದ್ರು ನನಗೆ ಅದು ಕ್ಲಿಯರಾಗಿ ಅರ್ಥ ಆಗಿಲ್ಲ. ಭಾಷೆ ಕನ್ನಡನೇ ಇತ್ತು, ಬಟ್ ನನಗೆ ಅರ್ಥ ಆಗಿಲ್ಲ. ಬಟ್ ಅವ್ರ ಇಂಟೆನ್ಷನ್ ಏನು ಅಂತ ಇಟ್ ವಾಸ್ ವೆರಿ ಕ್ಲಿಯರ್. ಒಂದು ಒಬ್ಬಳೆ ಹೋಗ್ತಾರೋ ಹುಡುಗಿನ ಅಪ್ರೋಚ್ ಮಾಡಿ ಬೇರೆ ರೀತಿಯಲ್ಲಿ ಅವ್ರು ಮಾತಾಡಿದ್ರು. ಇಮಿಡಿಯೇಟ್ಲಿ ಬಿಫೋರ್ ಐ ಕುಡ್ ರಿಯಾಕ್ಟ್, ನಮ್ಮ ಟೀಮ್ ಎಲ್ಲ ಬಂದು, ಅಪ್ಪ ಬಂದರು, ನಮ್ಮ ಡೈರೆಕ್ಟ್ ADs ಎಲ್ಲರೂ ಬಂದು ದೇ ಟುಕ್ ಕೇರ್ ಆಫ್ ದ ಸಿಚುಯೇಷನ್. ಬಟ್ ಅವತ್ತು ಅನಿಸ್ತು ಸೇಫ್ ಹೆಣ್ಮಕ್ಳಿಗೆ ತುಂಬ ಹೇಳ್ತಾರಲ್ಲ ಸರ್, ಮೈ ತುಂಬ ಬಟ್ಟೆ ಹಾಕೊಂಡ್ರು ಬಿಡಲ್ಲ ನಾವು ಯಾವುದೇ ಜಾಗಕ್ಕೆ ಹೋದ್ರು. ಸೊ ಅದೆಲ್ಲ ಒಂದು ಎಕ್ಸ್ಕ್ಯೂಸಸ್ಸೇ ಅಲ್ಲ. ದೇ ವಾಂಟ್ ಟು ಟ್ರಬಲ್ ಯು, ಖಂಡಿತ ಅವ್ರು ಬಂದು ತೊಂದರೆ ಕೊಟ್ಟೇ ಕೊಡ್ತಾರೆ. ವಿನಯ್ ಅವ್ರನ್ನ ಯಾಕೆ ತೊಗೊಂಡಿರೋ, ನನಗೆ ವಿನಯ್ ತುಂಬ ಇಷ್ಟ. ಸುಮಾರು ಜನ ನಿಮ್ಗೆ ಇಷ್ಟ ಇರ್ತಾರೆ, ಬೇಕಾದಷ್ಟು. ಹಂಗಾರೆ ವಿನಯ್ ಬಿಟ್ಟರೆ ಬೇರೆ ಯಾರು ಇಷ್ಟ ಇಲ್ಲ ಅಂತಲ್ಲ? ಅಲ್ಲ, ವಿನಯ್ಗೆ ಇನ್ನೂ ಒಂದು ಸಿನಿಮಾ ಮಾಡೋಣ ಅಂತ ಆಸೆ, ಇಷ್ಟ. ಮಾಡಿ ಸರ್, ಒಂದು ಸಿನಿಮಾ ಮಾಡಿ, ಬಟ್ ಸಬ್ಜೆಕ್ಟಿಗೆ ಅವರೇ ಹಾಕಬೇಕು ಅನಿಸ್ತದೆ. ಅಂದ್ರೆ ಅವಾಗಿಂದ ವಿನಯ್ ಹೇಳ್ತಿದ್ರು ವಿಜಯ್ ಸರ್ ಜೊತೆ ಕಂಫರ್ಟಬಲ್ ಇಲ್ಲ, ಅದೊಂದು ಸಮುದ್ರ, ಆ ಮನೆಯೇ ಅಭಿನಯಕ್ಕೆ ಒಂದು ಸಮುದ್ರ, ಅದ್ರಲ್ಲಿ ನಾವು ಹೋಗಿ ನಿಂತಿದ್ದೀವಿ ಅಷ್ಟೇ. ಸೊ ಹಂಗಾಗಿ ಅದೇ ನೀರನ್ನು ಅದಕ್ಕೆ ಚೆಲ್ಲಿದ್ದೀನಿ ಅಷ್ಟೇ. ಅಂದ್ರೆ ನೀವು ವಿನಯ್ ಇಸ್ ತುಂಬಾ ಟ್ಯಾಲೆಂಟೆಡ್. ನನಗೆ ವಿನಯ್ ಇವಾಗಲೂ ತುಂಬ ಪರ್ಸನಲ್ ಆಗಿ ತುಂಬ ಇಷ್ಟ. ಯಾಕೆಂದರೆ ಅವ್ರ ಮನೇಲಿ ಇದೆಯಲ್ಲ, ನಮ್ಮ ಅಣ್ಣವ್ರು ಇದ್ದಾರೆ, ನಮ್ಮ ಶಿವಣ್ಣವ್ರು ಇದ್ದಾರೆ, ನಾಗಣ್ಣ ಇದ್ದಾರೆ, ಅಪ್ಪು ಸರ್ ಇದ್ದಾರೆ, ಯುವ ಇದ್ದಾರೆ ಅಲ್ವಾ. ಆ ಕಲೆಯ ಆರಾಧನೆ ಅವ್ರಿಗೆ ಗೊತ್ತಿರೋದು, ನಾವಿಲ್ಲ, ನಾವು ಕಷ್ಟಪಟ್ಟು ಇನ್ನೂ ಕಲಿತಾ ಇದ್ದೀವಿ ಅಷ್ಟೇ. ಬಟ್ ಇಂಥ ಸಬ್ಜೆಕ್ಟ್ಗಳನ್ನ ಜಾಸ್ತಿ ಪಿಕ್ ಮಾಡೋದು ನೀವು ಇಂಡಸ್ಟ್ರಿಯಲ್ಲಿ, ನಮ್ಗೆ ಗೊತ್ತಿರೋ ಹಾಗೆ. ಬಟ್ ಈಗ ವಿನಯ್ ಕೂಡ ಆ ಒಂದು ಟ್ರ್ಯಾಕಿಗೆ ಬರ್ತಾ ಇದ್ದಾರೆ. ಹಿಂದೆ ರಾಮಾಯಣ ಕೂಡ ಬಂತು, ನಾವು ನೋಡಿದ್ವಿ. ತುಂಬ ಏನೇನೋ ಕಲಿಸ್ಬಿಟ್ಟಿದ್ದೀನಿ ವಿನಯ್ಗೆ, ಮಾತಾಡೋದಿಲ್ಲ, ಚೇಂಜ್ ಆಗ್ಬಿಟ್ಟಿಲ್ಲ, ಈಗ ಸಾಫ್ಟ್ ಆಗಿಲ್ಲ ವಿನಯ್, ಈಗ ಸಾಫ್ಟ್ ಆಗಿ ಮಾತಾಡೋದೇ ಇಲ್ಲ. ಒಟ್ಟಲ್ಲಿ ಮಿಡ್ಲ್ ಆಫ್ ದ ಸಿನಿಮಾಲಿ ವಿನಯ್ ಭಾಷೆ ಸಕಾಲಾಗಿ ಬಂತು.
ಎಲ್ಲರ ಮೊಮ್ಮಗಾಗಿ ವಿಜಯವರ ಸ್ನೇಹಿತರಾಗವ್ರೆ ಸರ್ ಹಾಗಾದ್ರೆ. ನನಗೆ ಯಾವಾಗ ಖುಷಿ ಆಯ್ತಪ್ಪ, ಸಕಲ ಮಾತಾಡಿದವ್ರು ಇನ್ನೇ ಇವಾಗ. ಯಾಕಂದ್ರೆ ನೀವು ಮೇಕಿಂಗ್ ಅಲ್ಲಿ ನೋಡ್ಬೋದು, ಅಲ್ಲಲ್ಲಿ ಇಬ್ರು ನಗ್ತಾ ಇದೀವಿ, ನಾವು ಕಿವಿಲೇನೋ ಹೇಳ್ಬಿಟ್ಟು ಬಂದ್ಬಿಡ್ತಾ ಇದ್ದೆ. ವಿನಯ್ ಸರ್, ನಿಮ್ಮೂರದ ಪಾತ್ರದಲ್ಲಿ ನೀವು ಕಾಣಿಸ್ಕೊತಾ ಇದ್ದೀರಿ, ಖುಷಿ ಇದೆ ಅಂತ. ಅಂದ್ರೆ ನಗರದಿಂದ ಬಂದಂತ ಒಬ್ಬ ವ್ಯಕ್ತಿ ಪಾತ್ರದಲ್ಲಿ, ಈಗ ಜೋಗಿ ಸಿನಿಮಾದಲ್ಲಿ ಶಿವಣ್ಣ, ರಾಜ್ ಸಿನಿಮಾದಲ್ಲಿ ಕೂಸರು, ಈಗ ನೀವು ಆ ಭಾಗದ ಒಂದು ಕಥೆಯಲ್ಲಿ ಆ ಭಾಗದ ಪಾತ್ರದಲ್ಲಿ ಕಾಣಿಸ್ಕೊತೀರಿ. ಅದೇ ಖುಷಿ ಆಗುತ್ತೆ. ನಮ್ಮೂರ ಚಿಕ್ಕ ವಯಸ್ಸಿಂದನೂ ಬೆಟ್ಟಕ್ಕೆ ಹೋಗ್ತಾ ಇದ್ದಾನೆ. ಚಿಕ್ಕ ವಯಸ್ಸಿಂದ ಅಂದರೆ ಮಗುವಿಂದನೇ ಹೋಗ್ತಾ ಇದ್ದಾನೆ. ನಮ್ಮ ತಾಯಿ ತುಂಬ ಹೋಗ್ತಾರೆ. ಸೊ ಅಲ್ಲೇ ಹೋಗಿ ಶೂಟಿಂಗ್ ಮಾಡೋದು ಇನ್ನೂ ಒಂಥರ ಖುಷಿಯಾದ ಒಂದು ವಿಚಾರ. ಅದು ನಾವು ಶೂಟಿಂಗ್ ಮಾಡೋ ಟೈಮಲ್ಲಿ ಶಿವರಾತ್ರಿ ಇತ್ತು. ಶಿವರಾತ್ರಿ ಹಿಂದಿನ ದಿನ ಹೋಗಿ ನೀವು ಏನೇನು ವಿಜುವಲ್ಸ್ ನೋಡಿದ್ವಿ ಅದನ್ನ ತೆಗೆದಿದ್ದು. ಸೊ ಅಲ್ಲಿ ಶೂಟ್ ಮಾಡೋಕ್ಕೆ ಅದೊಂಥರ ಪುಣ್ಯ ಅಂತ ಅನ್ಸುತ್ತೆ. ವಿಜಯ್ ಸರ್, ಕೆಂಡದೊಬ್ಬಳಿ ಆ ಫೀಲ್ ನೋಡ್ತಾ ಇದ್ರೆ ನಿಮ್ಮ ಎಂಟ್ರಿಗೆ ಇರೋ ಥರ ಸಾಂಗ್ ನಿಮ್ಮ ಎಂಟ್ರಿಗೆ ಇರುವಂತ ಮ್ಯೂಸಿಕ್ ತರ ಕಾಣಿಸ್ತಾ ಇದೆ. ನೀವು ಇದ್ದೀರಾ ಅಂತ ಈ ಸಾಂಗ್ ಅಲ್ಲಿ? ಸರ್ಪ್ರೈಸ್ ಇದೀರಾ ಅಂತ ಅರ್ಥ ಅಲ್ಲ, ಸರ್ಪ್ರೈಸ್ ಅದು. ನನಗೆ ವಿನಯ್ನ ಮತ್ತು ಮೋನಿಶಾನ ಯಾವಾಗಲೂ ಅವರು ನನಗೆ, ನನ್ನ ಒಬ್ಬ ನಿರ್ದೇಶಕನಾಗಿ ನಾನು ಅವ್ರನ್ನ ತುಂಬ ಇಷ್ಟಪಡ್ತೀನಿ. ಮತ್ತು ಎಲ್ಲ ಕಲಾವಿದರನ್ನು ಹಾಗೆ ಸಮಾನತೆಯಲ್ಲಿ ಇಷ್ಟಪಡ್ತೀನಿ. ನನಗೆ ಯಾವಾಗಲೂ ಅದು ಇಷ್ಟ, ಈಕ್ವಾಲಿಟಿ. ಎಲ್ಲರೂ ನನಗೆ ಒಂದೇನೆ ಚೆನ್ನಾಗಾಗಬೇಕು ಅನ್ನೋ ಆಸೆ. ಸಿನಿಮಾದಲ್ಲಿ ಒಂದು ಹಾಡು ಸಿಕ್ಕಾದರೆ ಅದನ್ನು ಒಳಗೆ ಒಂದು ಟಿಕೆಟ್ ತೊಗೊಳ್ಳೋದು ಉಂಟಲ್ಲ, ಅವರು ಹೇಳಿದ್ರು ನಮ್ಮ ಹಾಡು ನನಗೆ ಕಾಂಪಿಟೇಷನ್ ಇದೆ. ಸೊ ಈ ಥರ ಸಕ್ಸಸ್ ಒಂದೇ ಸಿನಿಮಾದಲ್ಲಿ ಒಂದು 4 ಹಾಡುಗಳು ಹಿಟ್ ಅಂತ ಬಂದಾಗ ಅಥವಾ ಸಕ್ಸಸ್ಫುಲ್ ರೈಲ್ ಹೋಗುತ್ತೆ ಅಂದಾಗ ಹೇಗೆ ರಿಯಾಕ್ಟ್ ಆಗುತ್ತೆ, ಹೇಗಿರುತ್ತೆ ನಿಮ್ಮ ಸ್ಟ್ರಾಟಜಿ ಹೇಗಿರುತ್ತೆ? ಸರಿ, ಯಾವ ಸಿನಿಮಾ ತಗೊಂಡ್ರು 1 ಸಾಂಗ್ 2 ಸಾಂಗ್ ಕೊಟ್ಟರೆ ಸಾಕು ಅಂತೀವಿ. ಬಟ್ ವಿಜಯ್ ಸರ್ ಒಂದು ಸಿನಿಮಾ ತಗೊಂಡ್ರೆ ನಾವೇನು ಕೆಲಸ ಮಾಡೋಂಗೆ ಇಲ್ಲ. ಪ್ರಮೋಷನ್ಗೂ ನಾವು ಬೇಕಿಲ್ಲ, ಏನಿಲ್ಲ, ಎಲ್ಲ ಅವರೇ ಮಾಡ್ಬಿಡ್ತಾರೆ, ರೆಡಿ ಕೊಡ್ತಾರೆ ಹಿಂಗೆ. ಸೊ ಆ ಟೈಮಲ್ಲಿ ಒಂದು 4 ಸಾಂಗ್ 5 ಸಾಂಗ್ ಕೊಟ್ಟರೆ ನಾವು ಇನ್ನೊಂದು ವರ್ಷ ಯಾವ ಪಿಕ್ಚರ್ ತಗೊಳ್ತಾ ಇದ್ರು ಪರವಾಗಿಲ್ಲ, ಆರಾಮಾಗಿ ನಾವು ಕೆಲಸ ನಡೀತದೆ ಸರ್. ತರ ಸಿನಿಮಾಕ್ಕೆ ಹಾಕ್ತಾರೆ ಇವಾಗಲೇ. ವಿಜಯ್ ಸರ್, ನೀವು ಮತ್ತೆ ವಿನಯ್ ಸರ್ ಪೆಪೆ ಭೀಮಾ ಒಟ್ಟಿಗೆ ಪ್ರಮೋಟ್ ಮಾಡಿ ಅಲ್ಲಿ ಕೂತ್ಕೊಂಡು ನೀವು ಸಿನಿಮಾ ಬಗ್ಗೆ ಮಾತಾಡ್ತೀರಾ, ಜೀವನದಲ್ಲಿ ಏನೇನು ಆಗ್ತಾ ಇದೆ ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗ್ತೀರಾ. ಒಂದೊಂದ್ಸಲ ಹಂಗೆ ಕೆಲವು ವ್ಯಕ್ತಿನ ಆಚೆಯಿಂದ ನೋಡಿರ್ತೀವಿ, ಒಳಗೆ ಏನು ಆ ವ್ಯಕ್ತಿ ಅಂತ ಗೊತ್ತಾಗಿರಲ್ಲ. ಆ ಥರ ಏನಾದರೂ ಒಳ ವಿನಯ್ ಸಿಗ್ತಿರ್ತಾರೆ? ಅಫ್ಕೋರ್ಸ್ ಹೌದು. ವಿನಯನಲ್ಲಿರುವ ಆ ವಿನಯತೆ ಇದೆಯಲ್ಲ, ಅದು ತುಂಬ ರೇರ್. ಅದು ನಾವೆಲ್ಲ ದುನಿಯಾ ಇದ್ದಾಗ ಅಷ್ಟೇ ಇತ್ತು, ನಮಗೆ ಏನು ಆ ಥರದ್ದಿಲ್ಲ. ಬಟ್ ವಿನಯಲ್ಲಿ ಅಷ್ಟು ದೊಡ್ಡ ಮನೆಯ ಮಗು ಆದ್ರೂ ಇನ್ನೂ ಅಂಬಲ್ನೆಸ್ ಹಂಗೆ ಇದೆ, ಆ ವಿನಯತೆ ಹಂಗೆ ಇದೆ. ಎಲ್ರಿಗೂ ಒಳ್ಳೇದು ಬಯಸೋದಿದೆಯಲ್ಲ, ಅದು ತುಂಬ ಕಷ್ಟ ಈ ಕಾಲದಲ್ಲಿ. ಯಾಕಂದರೆ ಈ ಕಾಲ ಒಳ್ಳೇದು ಮಾಡು, ಕೆಟ್ಟದ್ದು ತಗೋ. ಎಲ್ಲರೂ ಅಷ್ಟೇ, ನಾವು ಒಳ್ಳೇದು ಮಾಡ್ತೀವಿ, ಕೆಟ್ಟದ್ದು ಮಾತ್ರ ತಗೋತಾ ಇದ್ದೀವಿ, ಮತ್ತೆ ಒಳ್ಳೇದು ತಗೊಳಕ್ಕಾಗಲ್ಲ. ಆ ಥರ ಯಾವಾಗಲೂ ಒಳ್ಳೇದು ಬಯಸುವಂಥ ಒಂದು ಒಳ್ಳೆ ಮನಸ್ಸು ವಿನಯಲ್ಲಿದೆ. ಹಂಗಾಗಿರೋದ್ರಿಂದ ವಿನಯ್ ನನಗೆ ತುಂಬ ಇಷ್ಟ. ಅಷ್ಟು ಚೆನ್ನಾಗಿದೆ ಕಾಲ ಕ್ರೂರ ಅಲ್ಲ. ಯಾವುದಪ್ಪ ಹಾಗೆ ಈ ಕಾಲನೇ ಹಂಗೆ, ಒಳ್ಳೇದು ಮಾಡು, ಕೆಟ್ಟದ್ದು ತಗೋ, ಅದೇ ನಿಮಗೆ ಗಿಫ್ಟ್. ಅಲ್ಲ, ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಇದೆ ಆನೆಸ್ಟ್ಲಿ. ಮತ್ತೆ ವಿನಯ್ನ ನಾನು ವಿನಯ್ ಒಂದು ಕಾಂಬಿನೇಷನ್ ಸಖತ್ತಾಗಿರೋದು ಒಂದು ಕತೆ ಮಾಡಬೇಕು ಅನ್ನೋ ಯೋಚನೆಯಲ್ಲಿದೆ. ನಾನು ಟೀಮೆಲ್ಲ ಮಾತಾಡ್ತಾ ಇದ್ವಿ, ನಾನು ಪುನೀತ್ ಎಲ್ಲನೂ. ಇಲ್ಲ, ಒಂದು ವಿನಯ್ಗೆ ಇಂಡಿಪೆಂಡೆಂಟಾಗೂ ಮಾಡೋ ಆಸೆ ಇದೆ. ಮತ್ತು ನನ್ನ ಜೊತೆನೂ ನಾನು ವಿನಯ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. 100% ಮಾಡ್ತೀನಿ, ಅದು ತಲೆಯಲ್ಲಿದೆ ನನಗೆ. ಅದು ರನ್ ಆಗ್ತಾ ಇದೆ. ವಿನಯ ವಿಜಯ ಅಂತ. ಎಸ್ ಸರ್, ನೀವೇ ಹೀರೋ ಇವತ್ತು. ಹೌದು. ಕೊಲಾಬ್ರೇಷನ್ಸ್ ಅಂದ್ರೆ ನಿಮ್ಮ ಆಯ್ಕೆಗಳು ಯಾವಾಗಲೂ ವಿಶೇಷವಾಗಿದೆ. ಅಂದ್ರೆ ಈ ವರ್ಷ ಅಂತೂ ಎಸ್ಪೆಷಲಿ ಆಯ್ಕೆಗಳು ರಿಲೀಸಸ್ ಒಂದೊಂದು ಸಿನಿಮಾನು ವೆರೈಟಿ ಸೊ ಈ ಒಂದು ಕೊಲಾಬ್ರೇಷನ್ ಬಗ್ಗೆ ಎಲ್ರಿಗೂ ನಮಸ್ತೆ. ದುನಿಯಾ ವಿಜಯ್ ಸರ್ ಹಿಂದಿನ 2 ಸಿನಿಮಾ ಡೈರೆಕ್ಷನ್ ನನ್ನ ಸಿನಿಮಾಗಳಿಗೆ ತುಂಬ ಇಷ್ಟಪಟ್ಟೆ. ಯಾಕಂದರೆ ಯೂತ್ನ ತುಂಬ ಅಟ್ರಾಕ್ಟ್ ಮಾಡಿರ್ತಕ್ಕಂಥ ಸಿನಿಮಾ. ಈ ಸಿನಿಮಾ ನಾನು ಲಾಸ್ಟ್ ಟೈಮ್ ಅವ್ರು ಅನೌನ್ಸ್ಮೆಂಟ್ ಮಾಡಿದಾಗ ಇನ್ ಬಿಟ್ವೀನ್ ಸರ್ ಮೀಟ್ ಮಾಡಿದಾಗ ನಾನು ಒಂದು ರಿಕ್ವೆಸ್ಟ್ ಮಾಡಿದ್ದೆ, ಸರ್ ಇಫ್ ಯು ಆರ್ ಕಂಫರ್ಟಬಲ್ ಈ ಸಿನಿಮಾ ನಾವು ರಿಲೀಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ಕೇಳಿದ್ದೆ ನಾನು ಸರ್ನ. ಸೊ ನೆಕ್ಸ್ಟ್ ಟೈಮು ಈಗೊಂದು ಸ್ವಲ್ಪ ದಿನಗಳ ಹಿಂದೆ ಕರೆದು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್.
ಇನ್ನೊಂದೇನೆಂದರೆ ಈ ಸೆಕೆಂಡ್ ಹಾಫ್ ಆಫ್ ದ ಇಯರ್ ನಮ್ಮ ಇಂಡಸ್ಟ್ರಿಗೆ ಬಹಳಷ್ಟು ಸಿನಿಮಾಗಳಿದೆ. ಫಸ್ಟ್ ಹಾಫ್ ಆಫ್ ದ ಇಯರ್ ನೋಡಿದ್ರೆ ತುಂಬ ಕಡಿಮೆ ಸಿನಿಮಾ ಇತ್ತು. ಸೊ ಸೆಕೆಂಡ್ ಹಾಫ್ ಆಫ್ ದ ಇಯರ್ ಫ್ಲರಿಶ್ ಆಗಿರುತ್ತೆ ನಮ್ಮ ಇಂಡಸ್ಟ್ರಿ. ಥಿಯೇಟ್ರಿಗೆ ಆಡಿಯನ್ಸು ಸಹ ತುಂಬ ಚೆನ್ನಾಗಿ ವಾರ ವಾರ ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ ಇರ್ತಕ್ಕಂಥ ಸಿನಿಮಾಗಳು ಬರ್ತಾ ಇದೆ. ಸೊ ವೆರಿ ಹ್ಯಾಪಿ ಸೆಕೆಂಡ್ ಹಾಫ್ ಆಫ್ ದ ಇಯರ್ ನಮ್ಮ ಇಂಡಸ್ಟ್ರಿ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಬಿಲೀವಿಂಗ್ ಇನ್ ಅಸ್. ಥ್ಯಾಂಕ್ ಯು ಸರ್. ಅಂದರೆ ಈಗ ವಾರಕ್ಕೊಂದೊಂದು ಸಿನಿಮಾ ಆಲ್ಮೋಸ್ಟ್ ನಿಮ್ಮ ಸಂಸ್ಥೆಯಲ್ಲಿ ಬರ್ತಿದೆ. ಹೆಂಗಿದೆ ಈಗ ಕಂಡೀಷನ್? ಏನಾದರೂ ಚೇಂಜಸ್ ಆಗಿದೆಯಾ ಫಸ್ಟ್ ಹಾಫಿಗೆ ಕಂಪೇರ್ ಮಾಡಿದ್ರೆ? ಸರ್ ಡೆಫಿನೆಟ್ಲಿ. ಯಾಕಂದರೆ ನಿಮಗೆ ಸಿನಿಮಾನೇ ರಿಲೀಸ್ ಆಗದಿದ್ದಾಗ ನೀವು ಜನ ಥಿಯೇಟ್ರಿಗೆ ಬನ್ನಿ ಅಂತ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀರಾ? ಸೊ ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಸ್ ಆಮೇಲೆ ಎಲ್ಲ ಸಿನಿಮಾನೂ ಒಂದು ಎಕ್ಸ್ಪೆಕ್ಟೇಷನ್ ಇರ್ತಕ್ಕಂಥ ಸಿನಿಮಾ ಇರೋದ್ರಿಂದ ಈಗ ನೋಡಿ, ಈಗ ನಾಳೆ ಅಯೋಗ್ಯ ಸಿನಿಮಾ ರಿಲೀಸ್ ಆಗ್ತಿದೆ, ತಿರ್ಗಾ ಟಾಕ್ಸಿಕ್ ಬರುತ್ತೆ, ಮತ್ತು ಅಮೇರಿಕಾ 2 ಇದೆ, ಮತ್ತು ಸಿಟಿ ಲೈಟ್ಸ್ ಇದೆ. ಸೊ ಜನಕ್ಕೆ ಇನ್ನೊಂದೇನು ಅಂತಂದರೆ ಈ ಹಿಂದಿನ 6 ತಿಂಗಳಿಗೆ ನೋಡಿದ್ರೆ ಥಿಯೇಟರ್ ಸಿನಿಮಾಸೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಅದರ್ ಲ್ಯಾಂಗ್ವೇಜ್ ಯಾವುದೋ 2 ತಿಂಗಳಿಗೆ 3 ತಿಂಗಳಿಗೆ ಒಂದೊಂದು ಸಿನಿಮಾ ಬಿಟ್ಟರೆ ಕನ್ನಡ ಸಿನಿಮಾ ಫ್ಲೋನೇ ಇರಲಿಲ್ಲ. ಸೊ ಈ ಸೆಕೆಂಡ್ ಹಾಫ್ ಆಫ್ ದ ಇಯರ್ ಫ್ಲೋ ಚೆನ್ನಾಗಿದೆ. ಸೊ ವೆರಿ ಹ್ಯಾಪಿ ಫಾರ್ ದಟ್. ಬಲರಾಮ ಬಂದಂಥ ಸಂದರ್ಭದಲ್ಲಿ ಸಿನಿಮಾ ಚೆನ್ನಾಗಿತ್ತು. ಬಟ್ ಆದರೆ ಪ್ರೈಮ್ ಶೋ ಇರುವಂಥ ಸಂದರ್ಭದಲ್ಲಿ ವೀಕೆಂಡಲ್ಲೇ ಕನ್ನಡದ ಸಿನಿಮಾಗಳಿಗೆ ಶೋಗಳು ಕಿತ್ಕೊಂಡ್ರು. ಆದರೆ ಅದೇ KVN ಬಂದಂಥ ಜನನಾಯಕನಿಗೆ ಆ ಪ್ರೈಮ್ ಶೋ ಟಚ್ ಆಗಿಲ್ಲ. ಬಟ್ ಕನ್ನಡ ಸಿನಿಮಾಗಳಂದ್ರೆ ನೀವೇ ರಿಲೀಸ್ ಮಾಡಿದ್ರು ಕೂಡ ಥಿಯೇಟರ್ಗಳನ್ನ ಸ್ಕ್ರೀನ್ಗಳನ್ನ ಉಳಿಸ್ಕೊಳ್ಳೋಕ್ಕಾಗ್ತಿಲ್ಲ. ಎಲ್ಲಿ ಎಡುತ್ತಾ ಇದ್ದೀರಿ ನಮ್ಮ ಡಿಸ್ಟ್ರಿಬ್ಯೂಟರ್ಗಳು ಅಂತ? ಸರ್ ಇಲ್ಲಿ ಯಾವತ್ತೂ ಸಿನಿಮಾ ಡಿಪೆಂಡಿಂಗ್ ಆನ್ ದ ನಂಬರ್ಸೇ ಎಲ್ಲ ಸಿನಿಮಾನು ಸಸ್ಟೈನ್ ಆಗಿದೆ ಸರ್. ಒಂದು ನಿಮಗೆ ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಶುಕ್ರವಾರ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಇಟ್ಕೊಳ್ಳಿ. ವೆನ್ ದೇ ಆರ್ ಬಿಗ್ ಸ್ಟಾರ್ಸ್, ನಿಮಗೆ ಮಾರ್ನಿಂಗ್ ಶೋ ಇಂದಲೇ ನಂಬರ್ಸು ನಿಮಗೆ ಬರ್ತಾ ಹೋಗುತ್ತೆ. ಮಾರ್ನಿಂಗ್ ಶೋನೇ ಹೌಸ್ಫುಲ್ ಇರುತ್ತೆ, ಫಸ್ಟ್ ಶೋ ಸೆಕೆಂಡ್ ಶೋ ಇದೆಲ್ಲ ಹೌಸ್ಫುಲ್ ಹೋಗ್ತಾ ಹೋಗುತ್ತೆ. ಎಕ್ಸ್ಕ್ಲೂಡಿಂಗ್ ಟಾಪ್ ಸ್ಟಾರ್ಸ್, ನೀವು ಯಾವುದೇ ಸಿನಿಮಾ ಮಾಡಿದಾಗ್ಲೂ ಸಹ ಶುಕ್ರವಾರ ಫಸ್ಟ್ ಶೋ ಸೆಕೆಂಡ್ ಶೋ ಇಂದಲೇ ಸ್ಟಾರ್ಟ್ ಆಗೋದು ಫ್ಲೋ. ಸೊ ಡಿಪೆಂಡಿಂಗ್ ಆನ್ ದ ಟೈಮ್ ಮಾಡಿದ್ರೆ ನಿಮಗೆ ಶುಕ್ರವಾರ 8 ಶೋಸ್ ಇರುತ್ತೆ, 3 ಡೇಸ್ ಯಾವತ್ತೂ ಚೇಂಜ್ ಆಗಲ್ಲ ಸರ್. ಇಫ್ ಯು ಅಬ್ಸರ್ವ್ ದಟ್, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಹೇಳಬೇಕು ಅಂದರೆ ಯಾವುದೇ ಕಾರಣಕ್ಕೂ ಶುಕ್ರವಾರ ಮಾರ್ನಿಂಗ್ ಶೋ ಇಂದ ಸೋಮವಾರ ಬೆಳಗ್ಗೆವರೆಗೂ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಸೋಮವಾರನೇ ನಿಮಗೆ ಶೋ ಲೊಕೇಶನ್ಸ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಶೋಸ್ ಚೇಂಜ್ ಆಗಲ್ಲ ಸರ್. ಪ್ರೈಮ್ ಟೈಮಲ್ಲಿ ವೀಕೆಂಡಲ್ಲಿ ಶೋಗಳು ಕಿತ್ಕೊಳ್ತಾರೆ ಸರ್ ಮಲ್ಟಿಪ್ಲೆಕ್ಸ್. ಯಾವ ಸಿನಿಮಾ ಅವಾಗ ಯಾವುದು ಸಿನಿಮಾನೇ ಇರಲಿಲ್ಲ ಸರ್ ತಗೊಳಕ್ಕೆ. ನಿಮ್ಗೆ ಯಾವ್ದಾದ್ರು ಒಂದು ಸಿನಿಮಾ ಆಪೋಷನ್ ದೊಡ್ಡ ಸಿನಿಮಾ ಬಂದಾಗ ನಿಮ್ಗೆ ಎಫೆಕ್ಟ್ ಆಗುತ್ತೆ ಅಂದರೆ ಇಟ್ ಈಸ್ ಅಕ್ಸೆಪ್ಟಬಲ್. ಸಿನಿಮಾನೇ ಇಲ್ಲ ಅಂತಂದಾಗ ನಿಮಗೆ ಯಾಕೆ ಬೇರೆ ಭಾಷೆಯ ಸಿನಿಮಾಗಳಿಗೆ ಶೋ ಸಿಗುತ್ತೆ, ನಮ್ಮ ಸಿನಿಮಾಗಳಿಗೆ ಯಾಕೆ ಸರ್ ನಿಮ್ಗೆ ಅದನ್ನೇ ದೊಡ್ಡದು ಚಿಕ್ಕದು ಅನ್ನುವಂಥ ಜನರು ನಿರ್ಧಾರ ಮಾಡಬೇಕು, ಥಿಯೇಟರ್ ನಿರ್ಧಾರ ಯಾಕೆ ಮಾಡ್ತಾರೆ ಅಂತ ಸರ್. ಡಿಪೆಂಡಿಂಗ್ ಆನ್ ದ ಸಪ್ಲೈ ಅವ್ರದ್ದು. ಈಗ ಹೆಂಗಿರುತ್ತೆ ಅಂತಂದ್ರೆ, ಈಗ 4 ಶೋ ಓಪನ್ ಮಾಡ್ತಾರೆ, 2 ಶೋ ಓಪನ್ ಮಾಡ್ತಾರೆ, ಫುಲ್ ಆಯ್ತಾ ಇನ್ನೊಂದು ಶೋ ಓಪನ್ ಮಾಡ್ತಾರೆ. ಈಗ ಡಿಮ್ಯಾಂಡ್ ಅಂಡ್ ಸಪ್ಲೈ ಸರ್. ಈಗ ಯೂಶಲಿ ಏನು ಮಾಡ್ತಾರೆ, ಒಂದು ಕನ್ನಡ ಸಿನಿಮಾಗೆ ಓಕೆ, ಒಂದು ಮೀಡಿಯಂ ಸೈಜ್ ಸ್ಕೇಲ್ ಇರೋ ಸಿನಿಮಾಗೆ ಏನು ಮಾಡ್ತಾರೆ 3 ಶೋ 4 ಶೋ ಈ ಥರ ಸ್ಟಾರ್ಟ್ ಮಾಡ್ತಾರೆ. ಪ್ರತಿಯೊಂದು ಸಿನಿಮಾಗೂ ಸಹ ಸ್ಟಾರ್ ಸಿನಿಮಾಸ್ಗೆ ಏನು ಮಾಡ್ತಾರೆ 8 ರಿಂದ 10 ಶೋ ಇಂದ ಸ್ಟಾರ್ಟ್ ಮಾಡ್ತಾರೆ. ಇನ್ನ ಬಿಗ್ ಸೂಪರ್ ಸ್ಟಾರ್ಸ್ಗೆ ಏನು ಮಾಡ್ತಾರೆ 15 ರಿಂದ 20 ಶೋ ಇಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಆಕ್ಯುಪೆನ್ಸಿ ಮೇಲೆ ಶೋಸ್ ಇಂಟ್ರೆಸ್ಟ್ ಜಾಸ್ತಿ ಮಾಡ್ತಾ ಹೋಗ್ತಾರೆ ಸರ್. ಯಾವಾಗ ಒಂದು ಆರೋಪ ಇದೆ ಸರ್, ಕನ್ನಡ ಸಿನಿಮಾಗಳು ಇತ್ತೀಚಿನ ದಿನಗಳಲ್ಲಿ ಥಿಯೇಟರ್ ಜಾಸ್ತಿ ದಿನ ಉಳ್ಕೊಳ್ಳದೆ ಇರೋದಕ್ಕೆ ಎಲ್ಲೋ ವಿತರಕರು ಕೂಡ ಆ ಸಿನಿಮಾಗಳನ್ನ ಅಷ್ಟೇ ಲಾಂಗ್ ರನ್ ಮಾಡೋದ್ರೊಳಗೆ ಎಡುತ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ ಇದೆ ಸರ್ ಇಂಡಸ್ಟ್ರಿ. ನಾನು ಕೇಳ್ಪಟ್ಟಿದ್ದೀನಿ. ಯಾವ ಸಿನಿಮಾಗೆ ಅಂತ ಅದಕ್ಕೆ ನಾನು ನಿಮಗೆ ಕೇಳ್ತಿದ್ದೀನಿ ಸರ್. ಈಗ ಕನ್ನಡ ಸಿನಿಮಾ ಕರಾವಳಿ ರಿಲೀಸ್ ಆಗಿದೆ, ಕರೆಕ್ಟ್ ಸರ್. ವಿ ಆರ್ ಇನ್ 3rd ವೀಕ್. ಚೆನ್ನಾಗಿ ಹೋಗ್ತಿದೆಯಲ್ಲ. ನಾನು ಹೇಳ್ತಿದ್ದಲ್ಲ ಸರ್, ಯಾವುದೇ ಸಿನಿಮಾ ಆಗಲಿ, ಕನ್ನಡ ಸಿನಿಮಾ ಆಗಲಿ, ಇಂಗ್ಲೀಷ್ ಆಗಲಿ, ಯಾವುದೇ ಆಗಲಿ, ಯಾವುದೇ ಸಿನಿಮಾ ಸಸ್ಟೈನ್ ಆಗಬೇಕು ಅಂತಂದರೆ ಆ ಕಲೆಕ್ಷನ್ಸ್ ಹೋಗ್ಬೇಕು. ಆ ಕಲೆಕ್ಷನ್ಸ್ ಬಂದಾಗಲೇ. ಈಗ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ ಸರ್ ನಿಮಗೆ. ಈಗ ಓವರಾಲ್ ಮನೆಯಲ್ಲಿ 10 ಸ್ಕ್ರೀನ್ಸ್ ಇದೆ, ಕರೆಕ್ಟ್. ಎಲ್ಲ ದಿನವೂ 10 ಸ್ಕ್ರೀನ್ಸ್ ಓಪನ್ ಮಾಡಲ್ಲ. ಸಿನಿಮಾ ಫ್ಲೋ ಇರೋದ್ರ ಮೇಲೆ 2 ಸ್ಕ್ರೀನು 4 ಸ್ಕ್ರೀನು 5 ಸ್ಕ್ರೀನು ಓಪನ್ ಮಾಡ್ತಾ ಹೋಗ್ತಾರೆ. ಯಾವಾಗ ನಿಮಗೆ 5-6 ದೊಡ್ಡ ಸಿನಿಮಾ ಬರುತ್ತೆ, ಎಲ್ಲ 10 ಸ್ಕ್ರೀನು ಓಪನ್ ಮಾಡ್ತಾರೆ. ಎಲ್ಲ 10 ಸ್ಕ್ರೀನು ಏನೇನು ಆಕ್ಯುಪೆನ್ಸಿ ಕೊಡ್ಬೇಕು ಕೊಡ್ತಾರೆ. ಕರಾವಳಿ ಕಂಟಿನ್ಯೂ ಆಗೋದಕ್ಕೆ ಒಂದು ರೀಸನ್ ಕೂಡ ಇದೆ. ಹೇಳಿ ಸರ್. ಕಾವೇರಿ ಇಶ್ಯೂ ಬಂತು, ತಮಿಳು ಸಿನಿಮಾ ರಿಲೀಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಜನನಾಯಕನ ತೆಗೆಸಿದ್ರು, ಹೋರಾಟ ಆಗ್ತಾ ಇತ್ತು. ಎಷ್ಟೋ ಥಿಯೇಟರ್ಗಳಿಗೆ ಪೊಲೀಸ್ನವ್ರು ಲೆಟರ್ ಕೊಟ್ಟು ನೋಟಿಸ್ ಕೊಟ್ಟು ಸರ್ ಅದಕ್ಕೆ ರೀಪ್ಲೇಸ್ಮೆಂಟ್ ಆಗಿರೋದು ಇಂಗ್ಲೀಷ್ ಸಿನಿಮಾನೇ ಹೊರತು ಕನ್ನಡ ಸಿನಿಮಾ ಯಾವುದೂ ಆಗಿಲ್ಲ ಸರ್. ನೀವು ಆ ಟೈಮಲ್ಲಿ ನೀವು ನೋಡಿದ್ರೆ ಪೂರ್ವಶಿ ಥಿಯೇಟರಲ್ಲಿ ಒಂದಷ್ಟು ಜನನಾಯಕನಿದ್ದಂತ ಸ್ಕ್ರೀನ್ ಅಲ್ಲಿ ರೀಪ್ಲೇಸ್ ಆಗಿದೆ. ಒಂದು ನಿಮಿಷ, ಅಲ್ಲಿ ಏನಾಯ್ತು ಅಂತಂದ್ರೆ ಅಲ್ಲಿ ಇಂಗ್ಲೀಷ್ ಸಿನಿಮಾ ಸ್ಕ್ರೀನ್ ಆಗದಿಂದ ಮಾಡೋದೇ ಹೊರತು ಬೇರೆ ಯಾವುದೇ ಅದರ್ ಲ್ಯಾಂಗ್ವೇಜ್ ಸೆಂಟರ್ ತಗೊಂಡ್ರೆ ನೀವು ಎಲ್ಲದಕ್ಕೂ ರೀಪ್ಲೇಸ್ ಆಗಿದ್ದು ಸ್ಪೈಡರ್-ಮ್ಯಾನ್ 3. ಯಾವುದಕ್ಕೂ ಕರಾವಳಿ ರೀಪ್ಲೇಸ್ಮೆಂಟ್ ಆಗಲಿಲ್ಲ. ಅದೊಂದೇ ಒಂದು ಥಿಯೇಟರ್. ಯಾಕಂದ್ರೆ ಅವ್ರಿಗೆ ಸಿನಿಮಾ ಸಿಗದೆ ಇರೋದ್ರಿಂದ ನಮ್ದಲ್ಲಿ ಹಾಕಿದ್ರೆ ಹೊರತು ನೀವು ಮಲ್ಟಿಪ್ಲೆಕ್ಸ್ ತಗೊಳ್ಳಿ, ಯಾವುದೇ ತಗೊಳ್ಳಿ, ಎಲ್ಲದೂ ಸೇಮ್ ಆಸ್ ಇಟ್ ಈಸ್ ಇತ್ತು. ಯಾವುದು ಶೋಸ್ ನಮಗೇನು ಚೇಂಜಸ್ ಆಗಲ್ಲ. ಫ್ರೈಡೇ ಏನು ಕೊಟ್ಟಿದ್ರು ಮಂಡೇ ಮಾರ್ನಿಂಗ್ವರೆಗೂ ಸೇಮ್ ಶೋಸ್ ವರ್ಕ್ ಕಂಟಿನ್ಯೂ ಸರ್. ನಮ್ಮ ಭಾಷೆ ಯಾವುದೇ ಸಿನಿಮಾಗಳು ಬೇರೆ ಭಾಷೆಗೆ ಹೋದ್ರೂ ಕೂಡ 5 ರಿಂದ 10 ಥಿಯೇಟರ್ ಸಿನಿಮಾ ರಿಲೀಸ್ ಆಗಲ್ಲ ಸರ್. ಅಲ್ಲಿಯ ವಿತರಕರು ಅದೇ ರೀತಿ ಇದ್ದಾರೆ, ಅಲ್ಲಿಯ ನಿರ್ಮಾಪಕರು ಅದೇ ರೀತಿ ಇದ್ದಾರೆ, ಜೊತೆಗೆ ಅಲ್ಲಿಯ ನಟರು ಕೂಡ ಅದೇ ರೀತಿ ಇದ್ದಾರೆ. ಮೊದಲು ಅವರ ಆದ್ಯತೆ. ಬಟ್ ನಮ್ಮಲ್ಲಿ ಯಾಕೆ ಆಗ್ತಾ ಇಲ್ಲ ಸರ್? ನಮ್ಮಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ತಮಿಳ್ಗೆ ಹೋಗಿ, ಚೆನ್ನೈಗೆ ಹೋಗಿ, ಹೈದರಾಬಾದ್ಗೆ ಹೋಗಿ ಲೋಕಲ್ ಸಿನಿಮಾನ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಸರ್.
ಅದೇ ಬ್ಯಾಂಗ್ಳೂರಲ್ಲಿ ನೀವು ನೋಡಿದ್ರೆ 7ರಿಂದ 8 ಲ್ಯಾಂಗ್ವೇಜ್ ಸಿನಿಮಾ ರಿಲೀಸ್ ಆಗುತ್ತೆ. ಇಲ್ಲೇನಾಗಿದೆ, ಜನ ಆಡಿಯನ್ಸ್ ಥಿಯೇಟರ್ಗೆ ಬರ್ತಿರೋದ್ರಿಂದ ಥಿಯೇಟರ್ ಅದನ್ನು ಸ್ಕ್ರೀನ್ ಮಾಡ್ತಿದ್ದಾರೆ ಹೊರತು ಯಾರು ಖಾಲಿ ಥಿಯೇಟರ್ ಇಟ್ಕೊಂಡು ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಯಾರು ರನ್ ಮಾಡ್ತಾ ಇಲ್ಲ. ಇದೇ ನೀವು ಎಂಟೈರ್ ಇಂಡಿಯಾದಲ್ಲಿ ಹೋದ್ರೆ ನಮ್ಮ ಬ್ಯಾಂಗ್ಳೂರಲ್ಲಿ ಅದರ್ ಲ್ಯಾಂಗ್ವೇಜ್ ಸಿನಿಮಾ ಹೋಗೋಷ್ಟು ಇನ್ಯಾವ ಸ್ಟೇಟಲ್ಲೂ ಸಹ ಹೋಗಲ್ಲ ಸರ್. ವಿತರಕರಂತಲ್ಲ, ನೀವು 25-30 ವರ್ಷದಿಂದ ನೋಡ್ಕೊಂಡ್ ಬಂದ್ರು ಸಹ ಸಿನಿಮಾ ಫ್ಲೋ ಇದೆ. ನಾವು ಬಂದಾಗಿಂದ ಅಥವಾ ಈಗ ಒಂದು 10 ವರ್ಷದಿಂದ ಸ್ಟಾರ್ಟ್ ಆಗಿದೆ ಅಂತಿಲ್ಲ. ನೀವು 1980 ನೋಡಿ, 1990 ನೋಡಿ, 2010 ನೋಡಿ, ಅದರ್ ಲ್ಯಾಂಗ್ವೇಜ್ ಸಿನಿಮಾಸ್ ಇನ್ಫ್ಲುಯೆನ್ಸ್ ಮೊದಲಿಂದಲೂ ಇದೆ. ಈಗ ಒಂದು 20 ವರ್ಷದ ಮುಂಚೆ ನೀವು ನೋಡಿದ್ರೆ 6 ವಾರ ಆದ್ಮೇಲೆ ಬರಬೇಕು, 5 ವಾರ ಆದ್ಮೇಲೆ ಬರಬೇಕು ಅಂತ ಒಂದು ರೂಲ್ಸ್ ಇತ್ತು. ಇಫ್ ಯು ಸಿ, ಸೊ ಅವತ್ತು ಸಹ ಪರಭಾಷೆಯ ಹಾವಳಿ ಇದ್ದಿದ್ದಂತೂ ಸತ್ಯ. ಅದು ನಮ್ಮ ಬೆಂಗಳೂರಲ್ಲಿ ಜಾಸ್ತಿ. ಯಾಕೆ ಅಂತಂದ್ರೆ ನಮ್ಮ ಬೆಂಗಳೂರು ಬಂದು ಮೆಟ್ರೋಪಾಲಿಟನ್ ಸಿಟಿ, ಇಲ್ಲಿ ನಿಮಗೆ ಎಲ್ಲಾ ಲ್ಯಾಂಗ್ವೇಜ್ ಜನನು ಫ್ಲೋ ಜಾಸ್ತಿ ಇದ್ದಾರೆ. ಡಿ ಗಂಗರಾಜ್ ಅವರಿಂದ KVN ವರ್ಗು ಸಾಕಷ್ಟು ಜನ ಡಿಸ್ಟ್ರಿಬ್ಯೂಟರ್ಗಳಿದ್ದಾರೆ, ಏನೋ ಬೇರೆ ಭಾಷೆಗಳನ್ನ ಸಿನಿಮಾಗಳನ್ನ ಇಲ್ಲಿ ತಂದು ರಿಲೀಸ್ ಮಾಡುವಂಥದ್ದು. ಬಟ್ ಬೇರೆ ಭಾಷೆಗಳಲ್ಲಿ ಈ ರೀತಿಯಾದಂತಹ ವಿತರಕರ ಗುಂಪು ಬೇರೆ ಭಾಷೆಗಳಲ್ಲಿ ನಮ್ಮ ಕನ್ನಡ ಸಿನಿಮಾಗಳನ್ನ ರಿಲೀಸ್ ಮಾಡುವಂಥದ್ದಿಲ್ಲ. ಈ ರೀತಿ ಇರುವಂಥ ಸಂದರ್ಭ ನಿಮಿಷ ಈಗ ಕನ್ನಡದಲ್ಲಿ ದೊಡ್ಡ ಸಿನಿಮಾ ಆಗಿರತಕ್ಕಂಥ ಪ್ರತಿಯೊಂದು ಅದರ್ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗಿದೆಯಲ್ಲ ಸರ್. ಇಲ್ಲಿ ಸಕ್ಸಸ್ ಆಗಿರತಕ್ಕಂಥ ಸಿನಿಮಾ ಪ್ರತಿಯೊಂದು ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗಿದೆ. ತಮಿಳಲ್ಲೂ ಆಗುತ್ತೆ, ತೆಲುಗು ಆಗುತ್ತೆ, ನಾರ್ತ್ ಇಂಡಿಯಾ ಸರ್. ಅಂದ್ರೆ ಇಲ್ಲಿ ಸಕ್ಸಸ್ ಆಗಿದ್ದ ಸಿನಿಮಾ ಮಾತ್ರ ಆಚೆ ಹೋಗೋದು ಸಾಧ್ಯ ಸರ್. 100% ಸಕ್ಸಸ್ ಆಗಿದೆ. ಇಲ್ಲಿ ದೊಡ್ಡ ಮಟ್ಟದಾಗ ಆಗಿರತಕ್ಕಂಥ ಸಿನಿಮಾ 100% ಆಚೆ ಕಡೆ ಎಲ್ಲ ಕಡೆಗೂ ಚೆನ್ನಾಗಿದೆ ಸರ್. ಯಾವ ಸಿನಿಮಾ ಸರ್? ಈಗ ಸೂಪ್ರಮ್ಸು ನಾವೇ ಮಾಡಿದ್ವಿ, ಎಂಟೈರ್ ವರ್ಲ್ಡ್ ಎಲ್ಲ ಕಡೆ ಚೆನ್ನಾಗಿದೆ. ಯಾವ್ದು ಸರ್? ರಾಬರ್ಟ್ ಸಿನಿಮಾ 14 ಲಕ್ಷ ರೂಪಾಯಿ ಕಲೆಕ್ಷನ್ ಬರಲಿಲ್ಲ ಅನ್ನುವಂತ ಮಾತಾಡಿದ್ರು ಉಮಾಪತಿ ಅವರೇ. ಕರ್ನಾಟಕದಲ್ಲಿ ದೊಡ್ಡ ಹಿಟ್ ಆಗಿತ್ತು ಸಿನಿಮಾ. ಅದನ್ನ ಹೇಳ್ತಾ ಇದ್ದೀನಲ್ಲ ಸರ್. ಈಗ ದರ್ಶನ್ ಸರ್ ಸಿನಿಮಾ ಬಂದು ಕರ್ನಾಟಕದಲ್ಲಿ ಯಾವಾಗಲೂ ಯಶಸ್ಸನ್ನ ಜಾಸ್ತಿ ಕಾಣ್ತಕ್ಕಂಥದ್ದು. ನಾನೇನು ಹೇಳ್ತಾ ಇದ್ದೀನಿ, ಆ ಮೀಡಿಯಂ ಸ್ಕೇಲ್ ಈಗ ನೀವು ಕಾಂತಾರ ತಗೊಳ್ಳಿ, KGF ತಗೊಳ್ಳಿ, ಸೂಪ್ರಮ್ಸೋ ತಗೊಳ್ಳಿ. ಇವತ್ತು ಕರಾವಳಿನೂ ಸಹ ಲಾಸ್ಟ್ ವೀಕ್ ಏನು ಸ್ಕ್ರೀನ್ ಮಾಡಿದ್ವಿ ಅದಕ್ಕಿಂತ ಜಾಸ್ತಿ ಸ್ಕ್ರೀನ್ ಮಾಡ್ತಿದ್ವಿ ಅದರ್ ಸ್ಟೇಟ್ಸ್ ಅಲ್ಲಿ. ಇವತ್ತು ಲಾಸ್ಟ್ ವೀಕ್ ನೀವು ಬಾಂಬೆ ಎಲ್ಲ ತಗೊಂಡ್ರೆ 4-5 ಶೋ ಇತ್ತು. ಈಗ ಮತ್ತೆ 5 ಸೆಂಟರ್ ಎಕ್ಸ್ಟ್ರಾ ಓಪನ್ ಮಾಡ್ತೀರಿ ಎಲ್ಲ ಕಡೆ. ಓಕೆ, ಸಿಟಿ ಲೈಟ್ಸ್ ಇಂದ ಖುಷಿ ಪಡೋಣ. ತಿರ್ಗಾ ನಿಮ್ಮೆಲ್ಲರ ಪ್ರಶ್ನೆಗೆ ನಮ್ಮ ಅಪಾರವಾದ ಗೌರವ ಇದೆ, ನ್ಯಾಯ ಇದೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ಮತ್ತೆ ಇನ್ನೊಂದು 2-3 ಸಾಂಗ್ಗಳಿಗೆ ತಮ್ಮನ್ನು ಪದೇ ಕರಿತೀನಿ. ಯಾಕಂದ್ರೆ ನಮ್ಮ ಕನ್ನಡ ಸಿನಿಮಾ ಇವತ್ತು ಇನ್ನೊಂದು ಅಂದರೆ ಕೆಲವು ಕಡೆ ಟಾಕ್ ಇದೆ, ಹೋಗ್ತಾ ಇಲ್ಲ ಮತ್ತೆ ಹೋಗ್ತಾ ಇದೆ ಅನ್ನೋ ವಿಷಯದಲ್ಲಿ. ನಾನು ಮತ್ತೆ ಇನ್ನ 3 ಸಾಂಗ್ಗಳಿಗೆ ಇದೇ ಥರ ರಿಲೀಸ್ ಮಾಡ್ತೀನಿ. ದಯಮಾಡಿ ಬನ್ನಿ, ಇದೇ ಥರ ಪ್ರೋತ್ಸಾಹ ನೀಡಿ, ಇದೇ ಥರ ಪ್ರಶ್ನೆ ಕೂಡ ಕೇಳ್ಬೋದು. ಮತ್ತೆ ಚರಣ್, ನಾವು ಮತ್ತೆ ತಿರ್ಗಾ ಇನ್ನೂ 3 ಸಲ ಬರಬೇಕಾಗತ್ತೆ. ನನ್ನದು ಸ್ಟೈಲ್ ಆಫ್ ಪ್ರಮೋಟಿಂಗ್ ಸಿನಿಮಾ ಹೀಗೆ ಇದೆ. ಇನ್ನೊಂದು 3 ಸಾಂಗ್ ರಿಲೀಸ್ ಮಾಡಿ, ಲಾಸ್ಟಲ್ಲಿ ಟ್ರೈಲರ್ ರಿಲೀಸ್ ಮಾಡಿ, ಪ್ರೀ ರಿಲೀಸ್ ಇವೆಂಟ್ ಮಾಡಿ ಇದು ಮಾಡ್ತೀವಿ. ಮತ್ತೊಮ್ಮೆ KVN ಸಂಸ್ಥೆಗೆ ಥ್ಯಾಂಕ್ಸ್ ಹೇಳ್ತಾ ಮಾಸ್ತಿ ತಾವು ಮಾತಾಡಿ ಎಂಡ್ ಮಾಡಬೇಕು. ಹೌದು ಸರ್, ಕರ್ನಾಟಕಕ್ಕೆ ಮಾತ್ರ ಸೀಮಿತ ಸರ್. ಇಲ್ಲಿ ಚೆನ್ನಾಗಾಗಲಿ ಅನ್ನೋ ಆಸೆ ನನಗೆ. ಇಲ್ಲಿ ಚೆನ್ನಾಗಾಗಲಿ ಸರ್, ಅಷ್ಟೇ, ಏನಿಲ್ಲ. ಮಾಸ್ತಿ ಮಾತಾಡಿ ಎಂಡ್ ಮಾಡಿಕೊಡಿ. ಎಲ್ಲರಿಗೂ ನಮಸ್ಕಾರ. ವಿಜಯ್ ಅವ್ರ ಜೊತೆ ನಾವು ಸಿಕ್ಕಾಗೆಲ್ಲ ನನಗೆ ಮನುಷ್ಯ ತುಂಬ ಅದೃಷ್ಟ ಅಂತ ಹೇಳ್ತಿದ್ದ. ಸೊ ಆ ಅದೃಷ್ಟನ ಮನುಷ್ಯ ವಾಪಸ್ ಕೊಡ್ತಾ ಇದ್ದಾರೆ ವಿಜಯ್. ಏಕೆಂದರೆ ಮನುಷ್ಯ ಯಾವಾಗಲೂ ನಿಮ್ಗೆ ಅದೃಷ್ಟ ಅದು ಯಾವಾಗಲೂ ಹೇಳೋದು. ಏಕೆಂದರೆ ಆ ಹುಡುಗಿ ಹುಟ್ಟಿದ ಮೇಲೆ ಯಾವ ಕಷ್ಟನೂ ನೋಡಿಲ್ಲ. ಕಷ್ಟನೂ ನೋಡಿರೋದು ಶೂಟಿಂಗಲ್ಲೇ ಒಂದೆನ್ಸುತ್ತೆ. ಬಟ್ ಮೋನಿಷಾಗಿಂತ ಜಾಸ್ತಿ ವಿಜಯ್ ಪ್ರೀತಿಸಿದ್ದು ವಿನಯ್ನ. ಯಾಕೆಂದ್ರೆ ಆ ಪಾತ್ರನ ನೀವು ಮೇಕಿಂಗ್ ವಿಡಿಯೋಲ್ಲಿ ನೋಡ್ಬೋದು. ಮಗಳನ್ನ ಸೈಡ್ಗೆ ನುಗ್ಬಿಟ್ಟಿದ್ದ. ಯಾಕೆಂದ್ರೆ ಆಕ್ಷನ್ ವಿಚಾರದಲ್ಲಿ ಮತ್ತೆ ನಮಗೆ ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ನೋಡಿದಾಗ ವಿನಯ್ ಅವ್ರ ಕಣ್ಣನ್ನ ಎದುರಿಸೋದು ತುಂಬಾ ಕಷ್ಟ ಇದೆ. ಆ ಮಟ್ಟದ ಒಂದು ಆಕ್ಷನ್. ಮತ್ತೆ ಸಿಟಿ ಲೈಟ್ಸ್ ನಿಮಗೆ ಇಲ್ಲಿ ಕೂತಾಗ ಮಾತಾಡಿದ್ದು ಒಂದು ಒಂದು ಹಳ್ಳಿಯಿಂದ ಈ ನಗರಕ್ಕೆ ಬಂದಿರೋ ಕತೆ ಅಂತ ಅಂದ್ರು, ಅದ್ರ ಒಳಗೆ ತುಂಬಾ ತಿರುವುಗಳಿದೆ. ಕತೆ ಪದೇ ನನಗೆ ರೈಟರ್ ಆಗಿ ತುಂಬಾ ನೆನಪಾಯಿತು. ವಿಜಯ್ ಜೊತೆ ಡಿಸ್ಕಸ್ ಕೂಡ ಮಾಡಿದ್ದೀನಿ. ಮತ್ತೆ ಚರಣ್ ರಾಜ್ ಅವರು ಏನು ಒಂದು ಜಾನಪದ ಮತ್ತೆ ಜನ್ಸಿಗೂ ಒಂದು ಅಂತರ ಇದೆ, ಅದನ್ನ ತುಂಬಾ ಕಡಿಮೆ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಅದಕ್ಕೆ, ಏಕೆಂದ್ರೆ ಅದು ಸೂಕ್ಷ್ಮ ಪದಗಳು. ಜನಪದ ಅನ್ನೋದು ನಮ್ಮ ಆಸ್ತಿ. ಅದಕ್ಕೆ ಯಾವುದೋ ಒಂದು ನಾವು ಬೆರೆಸಿದಾಗ ಅದು ಕೆಡಬಾರದು. ಸೊ ಆ ನಿಟ್ಟಿನಲ್ಲಿ ಇಬ್ರು ತುಂಬಾ ಚೆನ್ನಾಗಿ ಕೆಲಸ ಮಾಡಿಕೊಂಡು ಇವತ್ತು 2 ಸತಿ ಹಾಡು ಕೇಳಿದಾಗ ನಮ್ಮ ಪ್ರವೀಣ್ ಹೇಳಿದ್ರೆ ಗೂಸ್ ಬಂಪ್ಸ್ ಬರೋಂತ ಇದಾಯ್ತು. ಸೊ ಇಡೀ ತಂಡ ತುಂಬಾ ಕಷ್ಟಪಟ್ಟು
ಕೆಲಸ ಮಾಡಿದೆ. ಮತ್ತು KBN ಸಂಸ್ಥೆ ಬಗ್ಗೆ ಹೇಳಲೇಬೇಕು. ಎಷ್ಟೋ ಸಂಸ್ಥೆಗಳಲ್ಲಿ ನಮ್ಮ ಪಕ್ಕದ ರಾಜ್ಯದ ವಿಜಯ್ ಅವರು ಹೀರೋ ಆಗಿದ್ರು, ಇವ್ರ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ಮೇಲೆ CM ಆಗೋದ್ರು. ಮತ್ತು ನಮ್ಮ ಆನಂದ್ ಆಡಿ ಅವರು, ಇವ್ರಿಗೊಂದು 6th ಸೆನ್ಸ್ ಇದೆ ಹಾಡುಗಳ ಬಗ್ಗೆ. ಅವರು ದೂರದೃಷ್ಟಿ ಚೆನ್ನಾಗಿದೆ. ಅವರು ಕಣ್ಣು ಹಾಕಿದ್ರು ಅಂದರೆ ಆ ಹಾಡು ಹಿಟ್ ಅಂತ. ಸೊ ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಧನ್ಯವಾದ. ನಮಸ್ತೆ ಸರ್. ಒಂದು ವಿಷಯ ಅಂದರೆ ಇಷ್ಟೊಂದು ಸಾಂಗ್ಸ್ ಇರುತ್ತೆ ವಿಜಯ್ ಸರ್, ಅದರಲ್ಲಿ ವಿಜಯ್ ಸರ್ ಸಿನಿಮಾದಲ್ಲಿ ಅದರಲ್ಲಿ ಒಂದಷ್ಟು ಮಾಂಟೇಜ್ ಸಾಂಗ್ಸೇ ಇರುತ್ತೆ. ಆ ಲಿರಿಕ್ಸಲ್ಲಿ ತುಂಬ ವಿಷಯ ಹೇಳಕ್ಕೆ ಟ್ರೈ ಮಾಡಿರ್ತಾರೆ. ನಿಮಗೊಂದು ಅವಕಾಶ ಇರುತ್ತೆ ಆ ಡೈಲಾಗಲ್ಲಿ ಬರೆಯೋಕ್ಕೆ ಅಂತ? ನಮ್ಮಿಬ್ಬರದು ಅದೊಂದು ಕೆಮಿಸ್ಟ್ರಿ ಹಾಗೆ. ನಾನು ಪಂಚ್ ಡೈಲಾಗ್ ಅಂತ ಹೋದಾಗ ಅದನ್ನೆಲ್ಲ ಸೈಡ್ ಇಟ್ಬಿಟ್ಟು ಅವ್ರು ಏನು ಮಾತಾಡ್ತಾರೋ ಅದನ್ನು ಕೂಡ ಮಾಸ್ತಿ ಇರ್ತಾರೆ. ಯಾಕಂದ್ರೆ ಆ ಪಾತ್ರಗಳು ಹಂಗಿರ್ತವೆ. ನನಗೆ ಮನೆಯಲ್ಲಿ ತೋರಿಸಿದಾಗ ಆ್ಯಕ್ಚುಲಿ ಸಿಟಿ ಲೈಟ್ಸ್ ಅಂದಾಗ ತುಂಬ ಎಮೋಷನ್ ಇರೋವಂಥ ಇದು. ಅಟ್ ದ ಸೇಮ್ ಟೈಮ್ ಅಳಿಸ್ಬಿಡ್ತಾರೆ. ಅದು ನಾನು ಫಸ್ಟ್ ಶಾರ್ಟ್ ನೋಡಿದ್ದೆ ವಿನಯ್ ಅವ್ರದ್ದು. ಏನು ಆಸ್ಕರ್ ಲೆವೆಲ್ಗೆ ಏನು ಆ್ಯಕ್ಟಿಂಗ್ ಇಲ್ಲ. ಆ ಯಪ್ಪ ನಡ್ಕೊಂಡು ಬಂದು ಒಂದು ಸೀನ್ ಇದೆ, ತನ್ನ ರಿಲೇಷನ್ ಒಬ್ಬರು ತೀರ್ಕೊಂಡಿರ್ತಾರೆ. ಏನು ಅದು ನಾನು ವಿಜಯ್ ಅವರು ಎಷ್ಟು ಚೆನ್ನಾಗಿ ಇಷ್ಟು ಮಾಡಿದ್ರೆ ಸಾಕು ಅಂತ ಒಂದು ಚೌಕಟ್ಟು ಹಾಕಿಬಿಟ್ರು. ನಿಜಕ್ಕೂ ಆಡಿಯನ್ಸ್ ಆಗಿ ಒಂದು ಕಣ್ಣಂಚಲ್ಲಿ ನೀರು ಬರುತ್ತೆ. ಮತ್ತು ಚರಣ್ ರಾಜ್ ಅವರು ಎಮೋಷನ್ಗೆ ಅದೊಂದು ಸಾಥ್ ಕೊಡುತ್ತೆ. ನಮಗೆ ಗೊತ್ತಿಲ್ಲ ಒಂದು ಮ್ಯೂಸಿಕ್ ಪ್ಲೇ ಆಗ್ತಾ ಇರುತ್ತೆ. ಸೊ ಚರಣ್ ರಾಜ್ ನಮಗೆ ನಿಜಕ್ಕೂ ಗಿಫ್ಟೆಡ್. ಅಂದರೆ ನಿಮಗೆ ಸ್ಪೇಸ್ ಇರುತ್ತಾ ಅಂತ ಡೈಲಾಗ್ಸ್ ಬರೀಲಿಕ್ಕೆ? ಸ್ಪೇಸ್ ಇರುತ್ತೆ. ನಾವು ಅದನ್ನು ಸ್ಕೋರ್ ಮಾಡ್ಕೊಳೋದು ಅಂತೀವಿ. ಒಂದು ಸೀನ್ ಕೊಟ್ಟಾಗ ನಾವೆಲ್ಲಿ ಬರೀಬೋದು ಅದನ್ನು ಮಾಡ್ಕೊಂಡು. ಕ್ಷಮೆ ಇರಲಿ, ನಮ್ಮ ಪಾರ್ಟ್ನರ್ ವಿಕ್ರಮ್ ಅವರು ಅಲ್ಲೆಲ್ಲ ಹೋಗಿದ್ದು ಕ್ಷಮಿಸಿ. ಮಾತಾಡಿ ಅವ್ರು ಮಾತಾಡೋದಿಲ್ಲ ಸರ್. ಎಲ್ರಿಗೂ ನಮಸ್ಕಾರ. ನಂದೇ ಮಿಸ್ಟೇಕು, ಒಂದು ಫೋನ್ ಇತ್ತು ಹಾಗಾಗಿ ಕೂತಿದ್ದೆ. ಮತ್ತು ಮಧ್ಯದಲ್ಲಿ ಪ್ರವೇಶ ಮಾಡೋದು ಬೇಡ ಅಂತ ಮತ್ತೆ ಬಂದೆ. ಸರ್ ತುಂಬ ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು ಎಲ್ಲರ ಜೊತೆಗೆ ವರ್ಕ್ ಮಾಡೋದು. ವಿಜಯ್ ಸರ್ ಜೊತೆಗೆ ಒಂದಲ್ಲ 10 ಸಿನಿಮಾ ಮಾಡಿದ್ರು ತುಂಬ ಕಂಫರ್ಟೇಬಲ್ ವ್ಯಕ್ತಿ. ಎಲ್ಲೋ ನಮ್ಮ ಭಾಗ್ಯ ಬದಲಾವಣೆ ಆಗೋದಕ್ಕೆ ನಾನು ಜಾಯ್ನ್ ಆಗಿದ್ದೀನಿ ಅಂತ ನಾನು ಅಂದ್ಕೊಳ್ತೇನೆ. ಹಾಗಾಗಿ ಇಲ್ಲಿವರೆಗೂ ಒಂದು ಕಡ್ಡಿ ಕೂಡ ನಾನು ಇಲ್ಲಿಂದ ಅಲ್ಲಿ ಎತ್ತಿಟ್ಟಿಲ್ಲ. ಇವ್ರದ್ದು ಎಂಥ ಜವಾಬ್ದಾರಿ ಪರ್ಸನ್ ಅಂದರೆ, ಒಂದು ದೊಡ್ಡ ಫ್ಯಾಮಿಲಿನ ಸಂಭಾಳಿಸೋದಕ್ಕೆ ಒಬ್ಬ ವ್ಯಕ್ತಿ ಹೇಗೆ ಇರ್ತಾನೋ ಹಾಗೆ ಇಡೀ ಸಿನಿಮಾ ಬಗ್ಗೆ ಇವತ್ತಿನವರೆಗೂ ಒಂದೇ ಒಂದು ಸಣ್ಣ ಇದರಲ್ಲಿ ಕೂಡ ನಾನು ಬರಲಿಲ್ಲ. ಪ್ರತಿಯೊಂದರಲ್ಲಿಯೂ ತುಂಬ ಕಷ್ಟಪಟ್ಟು ಇವರು ಈ ಥರ ಒಂದು ವ್ಯಕ್ತಿ ಸಿಕ್ಕಿರೋದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು. ಈ ಥರ ಇದ್ದರೆ ಎಷ್ಟೇ ಸಿನಿಮಾ ಕೂಡ ನಾವು ಒಟ್ಟಿಗೆ ಸೇರಿ ಮಾಡ್ಬೋದು. ಹಾಗಾಗಿ ಇದು ಮೊದಲನೇ ಹೆಜ್ಜೆ. ಇನ್ನೂ ಬರ್ತಾ ಒಟ್ಟಿಗೆ ಸೇರಿ ಇನ್ನೂ ನಮ್ಮ ಜೀವನ ಜರ್ನಿ ಸ್ಟಾರ್ಟ್ ಆಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಇನ್ನೊಂದು 3 ಸರಿ ಸೇರಬೇಕು ಬಿಫೋರ್ ರಿಲೀಸ್ವರೆಗೂ. ದಯಮಾಡಿ ನಿಮ್ಮ ಸಹಕಾರ. ಥ್ಯಾಂಕ್ ಯು.